ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್, ನೀವು ನಂಬುವಂತಹ ದೇವರಿಂದ ಏನು ಮೆಸೇಜಸ್ ಸಿಗ್ತಿದೆ, ಮುಂದೆ ಏನು ಬದಲಾವಣೆ ಇದೆ ಅದನ್ನು ನೋಡೋಣ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಒಂದು ರೀಡಿಂಗ್ನ ನೀವು ವಾಚ್ ಮಾಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗುತ್ತೆ. ಇಲ್ಲಿ 2 ಕಾರ್ಡ್ ಇದೆ. ಮೊದಲನೇದು ಲ್ಯಾಪಿಡ್ ರೆಸೋಲಿ. ಯಾವ ಒಂದು ಟೈಮ್ನ ನೀವು ವಾಚ್ ಮಾಡ್ತಿದ್ದೀರಾ, 11 ಆಗಿರ್ಬೋದು, 12 ಆಗಿರ್ಬೋದು, ಆ ನಂಬರ್ ಮುಖಾಂತರ ನೀವು ಚಾಯ್ಸ್ ಮಾಡ್ಬೋದು. ರೆಡ್ ಜಾಸ್ಪರ್, ಎಸ್, ಪೈಲ್ ನಂಬರ್ 2 ರೆಡ್ ಜಾಸ್ಪರ್. ಸೊ ಇವತ್ತು ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಬೇಕಿದೆ. ಇದು ನನ್ನ ಲೈಫಲ್ಲಿ ತುಂಬ ವರ್ಕ್ ಆಗಿದೆ, ಆದ ಕಾರಣದಿಂದ ನಾನು ನಿಮ್ಗೆ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ. ಎಸ್, 11x11 111 ಮ್ಯಾನಿಫೆಸ್ಟೇಷನ್. ಎಸ್, ಇದು ಒಂದು ರೀತಿ ನನಗೆ ತುಂಬಾ ವರ್ಕ್ ಆಗಿದೆ. ತುಂಬ ಹಿಂದೆ ನನಗೆ ಇದೊಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ. ಸೊ ನನಗೆ ತುಂಬಾ ವರ್ಕ್ ಆಗಿದೆ, ಅದರಿಂದ ತುಂಬಾ ಒಳ್ಳೇದು ಕೂಡ ಆಗಿದೆ. ಸೊ ಈ ಒಂದು ವಿಚಾರನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಈ ಒಂದು ರೀಡಿಂಗಲ್ಲಿ ಈ ವಿಚಾರ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಇದನ್ನು ನೀವು ಪ್ರತಿದಿನ ಬರೆಯೋದ್ರಿಂದ, ಪ್ರತಿದಿನ ಇದನ್ನು ನೀವು ಹೇಳ್ಕೊಳ್ಳೋದ್ರಿಂದ, 1 or 2 ಟೈಮ್ಸ್ ಹೇಳ್ಕೊಳ್ಳೋದ್ರಿಂದ, ಅಥವಾ ಇದನ್ನು ನೀವು ಬರೆಯೋದ್ರಿಂದ, ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಯೂನಿವರ್ಸ್ಗೆ, ಅಥವಾ ನೀವು ನಂಬುವಂಥ ದೇವರಿಗೆ ಅಥವಾ ಏಂಜಲ್ಸ್ಗೆ, ಖಂಡಿತ ತುಂಬಾ ವರ್ಕ್ ಆಗಿದೆ ಇದು ನನ್ನ ಲೈಫಲ್ಲಿ. ಸೊ ಎಸ್, ಇವತ್ತು ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಎನಿಥಿಂಗ್, ನಿಮಗೆ ಏನು ವಿಚಾರವಾಗಿ ಮ್ಯಾನಿಫೆಸ್ಟ್ ಮಾಡಬೇಕಿದೆ, ನಿಮ್ಮ ಒಂದು ಜಾಬ್ ವಿಚಾರವಾಗಿರ್ಬೋದು, ಮನಿ ಬಗ್ಗೆ ಆಗಿರಬಹುದು, ಮನೆ ಬಗ್ಗೆ ಆಗಿರಬಹುದು, ಅಥವಾ ನಿಮ್ಮ ಒಂದು ಫ್ಯಾಮಿಲಿ ವಿಚಾರವಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ವಿಚಾರವಾಗಿರ್ಬೋದು, ಅಥವಾ ನಿಮ್ಗೇನು ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀನಿ, ನಿಮ್ಮ ಲೈಫಲ್ಲಿ ಏನು ಬೇಕಿದೆ ಅದನ್ನು ನೀವು ಈ ಒಂದು ಲೆಟರ್ ಮುಖಾಂತರ ಯೂನಿವರ್ಸ್ಗೆ, ಏಂಜಲ್ಸ್ಗೆ ಬರೀಬಹುದು. ಇದು ಒಂದು 21 ಡೇಸ್ ಅಥವಾ 48 ಡೇಸ್, ಒಂದು ಹೇಗೆ ನಾವು ವ್ರತನ ಮಾಡ್ತೀವಿ ಅದೇ ರೀತಿ ಇದನ್ನು ಬರೆಯೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಇವಾಗ ನಾನು ಒಂದು ಮೆಸೇಜ್ನ ಬರೀತಿದ್ದೀನಿ. ಎಸ್, ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ happily moving into my dream home house. Okay, thank you universe, or thank you angel. ಎಸ್, ಟೈಮ್ಸ್ ಮಾರ್ನಿಂಗ್, ಯಾವಾಗ ನೀವು ಮಾರ್ನಿಂಗ್ ವೇಕಪ್ ಆಗ್ತೀರಾ, ನೀವು ಮಾರ್ನಿಂಗ್ ಎದ್ದ ಕೂಡಲೇ ಇದನ್ನು ಬರೀಬೇಕಿದೆ, ಅಥವಾ ಸಂಜೆ ಮಲಗೋ ಮುಂಚೆ ಇದನ್ನು ಬರೀಬೇಕಿದೆ. ಮಾರ್ನಿಂಗ್ 11 ಟೈಮ್ಸ್ ಆ್ಯಂಡ್ ಸಂಜೆ 11 ಟೈಮ್ಸ್ ಬಿಫೋರ್ ಯುವರ್ ಸ್ಲೀಪಿಂಗ್, ಮತ್ತು ಮಾರ್ನಿಂಗ್ ವೇಕಪ್ ಆದಮೇಲೆ ಇದನ್ನು 11 ಟೈಮ್ಸ್, ಈವ್ನಿಂಗ್ 11 ಟೈಮ್ಸ್ ಬರೆಯೋದ್ರಿಂದ ಪ್ರತಿದಿನ ಇದನ್ನು ನೀವು 11 ಡೇಸ್ ಬರಿಬಹುದು, ಅಥವಾ 21 ಡೇಸ್ ಬರಿಬೋದು, ಅಥವಾ 48 ಡೇಸ್, ಅಥವಾ ಎಸ್, ಇದನ್ನು ನೀವು ಬರೆದಾದ್ಮೇಲೆ ಇದನ್ನು ಬರೆದು ನೀವು ಇದನ್ನು ಸುಡಬೇಕಾಗತ್ತೆ. ಈ ಪೇಪರ್ಸ್ನ ನೀವು ಬರೆದಿರೋದನ್ನು ಸುಟ್ಟು ಇದನ್ನು ಥ್ರೋ ಮಾಡಬೇಕಾಗತ್ತೆ. ಇದನ್ನು ನೀವು ಜೊತೆ ಇಟ್ಕೊಳ್ಳೋಗಿಲ್ಲ. ಇದು ನೀವೇನು ಬರೆದಿರ್ತೀರ ಅದನ್ನು ನೀವು ಅದನ್ನು ಸುಟ್ಟು ಅದನ್ನು ಎಸಿಬೇಕಾಗತ್ತೆ. ಎಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಟ್ರೈ ಮಾಡಿ ಆ್ಯಂಡ್ ನಂಬಿಕೆ ಇಡಿ, ಖಂಡಿತ ಇಟ್ಸ್ ವರ್ಕ್ ಫಾರ್ ಮೀ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1 ಹಾಗೂ ನಂಬರ್ 2, ಯಾವ ನಂಬರ್ನ ನೀವು ಚಾಯ್ಸ್ ಮಾಡಿದ್ದೀರಾ? ಎಸ್, ಪೈಲ್ ನಂಬರ್ 1. ನೀವು ನಂಬುವಂತಹ ದೇವರಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ, ಏನೆಲ್ಲ ಬ್ಲೆಸ್ಸಿಂಗ್ ಸಿಗ್ತಿದೆ, ಏನು ಮಾಹಿತಿ ಸಿಗ್ತಿದೆ, ಏನು ನಿಮ್ಮ ಲೈಫಲ್ಲಿ ಮುಂದೆ ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ.
ಎಸ್, ಫೈಲ್ ನಂಬರ್ 1. ಮುಂದಿನ 3-4 ವೀಕ್ಸಲ್ಲಿ ನೀವು ಹೊಸ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ. ಅವರು ನಿಮ್ಮ ಪಾರ್ಟ್ನರ್ ಆಗಿರಬಹುದು, ಅಥವಾ ಇಲ್ಲಿ ಯಾರು ಸಿಂಗಲ್ಸ್ ಇದ್ದೀರಾ ಮ್ಯಾರೇಜ್ಗೆ ಸಂಬಂಧಪಟ್ಟಾಗಿ ಆ ವಿಚಾರವಾಗಿ ಆಗಿರ್ಬೋದು, ಹೊಸ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ. ಎಸ್, ಯಾವುದೋ ಒಂದು ದೈವದ ರಕ್ಷಣೆ ನಿಮಗೆ ಹೆಚ್ಚಾಗಿದೆ. ಹಾಗೆ ಯಾವ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಆ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಿಲ್ಲ, ಅಡೆತಡೆಗಳಾಗ್ತಿದೆ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ. ಹಾಗೆ ಸಡನ್ನಾಗಿ ಒಂದು ನಿಮ್ಮ ಲೈಫಿಗೆ ನೀವು ಇನ್ನಷ್ಟು ಹೆಚ್ಚಾಗಿ ಭಕ್ತಿ ಮೂಡ್ತಿದೆ, ಹೊಸ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರಲಿಕ್ಕೆ ದಾರಿ ಸಿಗ್ತಿದೆ, ಏನು ಸ್ಟ್ರಕ್ ಇದೆ ಅಥವಾ ನಿಮಗೆ ಕಾನ್ಫಿಡೆನ್ಸೇ ಕಮ್ಮಿ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ ಖಂಡಿತ ಆ ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ಹಾಗೆ ಇನ್ನಷ್ಟು ನೀವು ನಂಬೋ ದೇವ್ರಿಗಿಂತ ಇನ್ನಷ್ಟು ಹೊಸ ದಾರಿ ನಿಮಗೆ ಸಿಗ್ತಿದೆ. ಇನ್ನೊಂದು ದೇವರನ್ನು ಪೂಜಿಸ್ತಿದ್ದೀರಾ, ಹಾಗೆ ಆ ಒಂದು ದೈವನ ಹೆಚ್ಚಾಗಿ ಪೂಜಿಸಬಹುದು, ನೀವು ಹೆಚ್ಚಾಗಿ ಆರಾಧಿಸ್ಬಹುದು, ಹೆಚ್ಚು ಮಂತ್ರ ಜಪಗಳನ್ನ ಮಾಡಬಹುದು ಮುಂದಿನ ದಿನಗಳಲ್ಲಿ. ಅದರಿಂದ ನಿಮಗೆ ಇನ್ನಷ್ಟು ರಕ್ಷಣೆ ಸಿಗ್ತಿದೆ. ಎಸ್, ಓಂ ನಮೋ ಭಗವತೆ ವಾಸುದೇವಾಯ. ಈ ಒಂದು ಮಂತ್ರನ ನೀವು 21 ಬಾರಿ ಅಥವಾ 108 ಬಾರಿ ಅಥವಾ 48 ಬಾರಿ ಪಠನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಒಂದು ಮನಸ್ಸಲ್ಲಿರೋ ಭಯ ಆಗಿರ್ಬೋದು, ಅಥವಾ ನಿಮಗೆ ಯಾರೋ ಭಯ ಪಡಿಸ್ತಿದ್ದಾರೆ ಅಥವಾ ಏನೋ ನಿಮಗೆ ಅಡೆತಡೆಗಳಾಗ್ತಿದೆ ಆ ಒಂದು ವಿಚಾರದಲ್ಲಿ ಖಂಡಿತ ಈ ಒಂದು ಮಂತ್ರ ನಿಮಗೆ ಇನ್ನಷ್ಟು ಕಾನ್ಫಿಡೆನ್ಸ್ನ ತಂದುಕೊಡುತ್ತೆ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಎಸ್, ಫೈಲ್ ನಂಬರ್ 1. ಇನ್ನಷ್ಟು ನೀವು ತಿಳಿಸ್ತಿದ್ದೀರಾ, ನೀವು ಈ ಒಂದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಗಳಿಗೆ ಒಂದಷ್ಟು ದಾರಿ ತೋರಿಸ್ಕೊಡುವಂತಹ ಗುರುಗಳಾಗ್ತಿದ್ದೀರಾ. ಅದು ನಿಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ನಿಮಗೆ ಹೆಮ್ಮೆ ಅನ್ನಿಸ್ತಿದೆಯೋ ಇಲ್ವೋ, ಬಟ್ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಜನ್ಮದಾತರಿಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ, ನಿಮ್ಮ ಗುರುಗಳಿಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ. ಆ ರೀತಿಯಾದ ಕೆಲಸಗಳನ್ನು ಮಾಡ್ತಿದ್ದೀರಾ. ಹಾಗೆ ಯಾವುದೋ ಒಂದು ಪ್ರಾಬ್ಲಮ್ಮಿಂದ ಈಚೆ ಬಂದಿದ್ದೀರಾ. ಅಂದರೆ ಏನೋ ಒಂದು ಸಮಸ್ಯೆ ನಿಮಗಾಗಬೇಕಾಗಿತ್ತು, ನಿಮ್ಮ ದೇಹಕ್ಕೆ ಏನಾದರೂ ಫ್ರ್ಯಾಕ್ಚರ್ ಆಗಬೇಕಾಗಿತ್ತು, ಅಥವಾ ಪ್ರಾಣದಿಂದ ಬಚಾವಾಗಿದ್ದೀರಾ. ಕೆಲವು ವ್ಯಕ್ತಿಗಳಲ್ಲಿ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತೊಗೊಳ್ಳಿ. ಯಾವುದೇ ರೀತಿ ಭಯಪಡಿಸೋವಂಥ ಮೆಸೇಜಸ್ ಇಲ್ಲಿ ಹೇಳ್ತಿಲ್ಲ. ಎಸ್, ಯಾವ್ದು ನಿಮ್ಗೆ ಅನ್ವಯಿಸುತ್ತೆ ಅದನ್ನು ಮಾತ್ರ ತೊಗೊಳ್ಳಿ. ಎಸ್, ಫೈಲ್ ನಂಬರ್ 1. ತುಂಬಾ ರಕ್ಷಣೆ ಇದೆ, ನೀವು ನಂಬೋ ದೇವರಿಂದ ತುಂಬಾ ರಕ್ಷಣೆ ಇದೆ. ಹಾಗೆ ಇಲ್ಲಿ ತುಂಬ ದಿಸೆಗಳಿಂದ ಯಾವುದೋ ಕೆಲಸಗಳನ್ನ ಮನಸ್ಸಲ್ಲೇ ಅಂದ್ಕೊಂಡು ಅದು ಮಾಡಲಾ ಬೇಡವಾ ಬಿಟ್ಬಿಡೋಣ ಅಂತ ಅಂದ್ಕೊಂಡಿರ್ಬೋದು, ಅಥವಾ ಆ ಕೆಲಸನ ನನಗೆ ಎತ್ಕೊಂಡ್ರೆ ನನಗೆ ಅರ್ಹತೆ ಇದೆಯಾ, ಅಥವಾ ನನಗೆ ಅದ್ರ ರೈಟ್ಸ್ ಇದೆಯಾ ನನಗೆ ಮಾಡಲಿಕ್ಕೆ, ಅಥವಾ ನಾನು ಮುಂದೆ ಹೋಗ್ತೀನಾ ಇಲ್ವಾ ಅನ್ನೋ ಒಂದು ಏನು ಅಂದ್ಕೊಂಡಿದ್ರಿ ನಿಮ್ಮ ಮನಸ್ಸಲ್ಲಿ. ಪ್ಯಾನ್ ನಂಬರ್ 1. ಖಂಡಿತ ನೀವು ಮಾಡ್ತಿದ್ದೀರಾ, ಆ ಕೆಲಸನ ಕಂಪ್ಲೀಟ್ ಮಾಡ್ತಿದ್ದೀರಾ, ನಿಮ್ಮ ಕೈಯಲ್ಲಿ ಆಗ್ತಿದೆ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಅಂದರೂ ನೀವು ನಂಬೋ ದೇವರು ಅದನ್ನು ಮಾಡಿಸ್ತಿದ್ದಾರೆ ಕೂಡ. ಎಸ್, ಯಾವುದೋ ಒಂದು ಪ್ರಾಣ ಅಪಾಯದಲ್ಲಿದೆ, ಆ ವ್ಯಕ್ತಿಗಳನ್ನೂ ಕೂಡ ನೀವು ರಕ್ಷಣೆ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಕಾಲಿಗೆ ಸಂಬಂಧಪಟ್ಟಾಗೆ ತುಂಬಾ ಕಾಲು ಪೇಯ್ನ್ ಇದೆ, ಅಥವಾ ತುಂಬಾ ಜಾಯಿಂಟ್ ಪೇಯ್ನ್ಸ್ ಇರ್ಬೋದು, ನಿಮಗೆ ಮಂಡಿ ತುಂಬ ನೋಯ್ತಿರ್ಬೋದು, ಕಾಲು ಬೆರಳುಗಳು ತುಂಬ ನೋಯ್ತಿರ್ಬೋದು, ಸ್ವಲ್ಪ ಕೆಟ್ಟು ದಾಟನ್ನು ಯಾವುದಾದ್ರು ದಾಟಿರಬಹುದು, ಅಥವಾ ನೀವು ವೆಹಿಕಲ್ನ ಅದ್ರ ಮೇಲೆ ಹತ್ತಿಸಿರಬಹುದು. ನಂಗೆ ಗೊತ್ತಿಲ್ಲ, ಇಲ್ಲಿ ಏನೇನು ಅಡ್ಜಸ್ಟ್ ಬಂದಿದೆ ನಾನು ಮಾತ್ರ ತಿಳಿಸ್ತಿದ್ದೀನಿ. ಆದ ಕಾರಣದಿಂದ ನಿಮಗೆ ಸ್ವಲ್ಪ ಕಾಲು ಪೇಯ್ನ್ಗಳಾಗಿರಬಹುದು, ಅದನ್ನು ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ಎಸ್, ಹೆಚ್ಚಿನ ರಕ್ಷಣೆ, ಹೆಚ್ಚಿನ ಸೂಚನೆ ಹಾಗೂ ಇನ್ನಷ್ಟು ಧೈರ್ಯ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಯಾವುದೋ ಅದೃಷ್ಟ ನಿಮ್ಗೆ ತಪ್ಪೋಯ್ತು, ನನಗೆ ಈ ಆಪರ್ಚುನಿಟಿ ಮತ್ತೆ ಸಿಗಲ್ಲ, ನನ್ನ ಲೈಫಿಗೆ ಬರಲ್ಲ, ಮಿಸ್ ಮಾಡ್ಕೊಂಡ್ಬಿಟ್ಟೆ, ಯಾಕೆ ಇಷ್ಟು ತಡ ಮಾಡಿದೆ ನಿರ್ಧಾರ ತೊಗೊಳ್ಳಿಕ್ಕೆ, ನಾನೇ ಏನಾದರೂ ಮುಂದೆ ಹೋಗ್ಬೇಕಾಗಿತ್ತಲ್ವಾ, ಏನು ಮಾಡಲಿ, ನನಗೆ ಇನ್ನೇನು ಅವಕಾಶ ಸಿಗುತ್ತಾ, ಅಥವಾ ವ್ಯಕ್ತಿಗಳು ನನ್ನ ಲೈಫಿಗೆ ವಾಪಸ್ ಸಿಗ್ತಾರಾ ಅನ್ನೋ ನಿಮ್ಮ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಗೆ ಅವಕಾಶ ವಾಪಸ್ ಸಿಗ್ತಿದೆ. ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನೀವೇ ಬೇಡ ಅಂದರೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಇನ್ನಷ್ಟು ದಾರಿ ತೋರಿಸ್ಕೊಡ್ತಿದ್ದಾರೆ. ಹಾಗೆ ಆ ವ್ಯಕ್ತಿಗಳಿಂದ ನಿಮ್ಮ ಲೈಫಿಗೆ ಭಾಳಷ್ಟು ಒಳ್ಳೆಯದಾಗ್ತಿದೆ. ಎಸ್, ಸಿಹಿ ಸುದ್ದಿಗಳನ್ನು ಕೇಳುವಂಥ ಸಮಯ ಬಂದಿದೆ. ತುಂಬ ದಿವಸಗಳಿಂದ ತುಂಬಾ ಬೇಜಾರಾಗುವಂತಹ ಮಾತುಗಳನ್ನ ಕೇಳಿದ್ದೀರಾ, ಟಾಂಟಿಂಗ್ ಮಾತಾಗಿರ್ಬೋದು, ಬೇರೆ ವಿಚಾರವಾಗಿ, ನಿಮ್ಮ ಕುಟುಂಬದ ವಿಚಾರವಾಗಿ, ನಿಮ್ಮ
ಆ ವಿಚಾರವಾಗಿ ತುಂಬಾ ಡಿಸಪಾಯಿಂಟ್ ಆಗಿದ್ರಿ, ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಮೆಂಟಲಿ. ಖಂಡಿತ ಅದರಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ನಿಮಗೆ ನೀವೇ ಡೌನ್ ಮಾಡ್ಕೋತಿದ್ದೀರಾ ಇಲ್ಲಿ ಪಾಯಿಂಟ್ ನಂಬರ್ 1. ನೀವೇನು ಅನ್ನೋದು ನಿಮ್ಗೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ತಿಳಿಯುತ್ತಿದೆ. ಇದನ್ನು ನಾನು ಮಾಡ್ಬೋದಾ ಅಂತ ನಿಮಗೆ ಅನಿಸುತ್ತೆ. ಆ ರೀತಿಯಾದ ಕೆಲಸ ನೀವು ನಮ್ಮ ದೈವ ಶಕ್ತಿ ಮಾಡಿಸ್ತಿದೆ. ಹಾಗೆ ನೀವೇನು ಅನ್ನೋದು ಇನ್ನಷ್ಟು ಸುತ್ತ ಇರೋ ಜನಗಳಿಗೆ ತಿಳಿಬೇಕಿದೆ, ಅದು ಕೂಡ ತಿಳಿತಿದೆ. ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಇನ್ನಷ್ಟು ತಿಳಿತಿದೆ. ಯಾವುದು ನಿಮಗೆ ತಡೆ ಮಾಡಿದ್ದಾರೆ ಆ ತಡೆಗಳಿಂದ ದೂರ ಆಗ್ತಿದ್ದೀರಾ. ಹಾಗೆ ನಿಮ್ಮದೇ ಆದಂಥ ಇನ್ನಷ್ಟು ಹೊಸ ಪ್ರಪಂಚಕ್ಕೆ ಕೂಡ ಹೋಗ್ತಿದ್ದೀರಾ. ಏನೋ ಒಂದು ಹೊಸ ಸಾಧನೆ, ಹೊಸ ಬದುಕಿಗೆ ನೀವು ಕಾಲಿಡ್ತಿದ್ದೀರಾ. ಅದಕ್ಕೆ ನೀವು ತುಂಬಾ ಶ್ರಮ ವಹಿಸಿದ್ದೀರಾ. ಅದಕ್ಕೆ ನಿಮಗೆ ಅರ್ಹತೆ ಇದೆ. ಹಾಗೆ ಆ ಕೆಲಸನ ನೀವು ಕೈಗೆತ್ಕೋತಿದ್ದೀರಾ. ಹಾಗೆ ನಿಮ್ಮ ಲೈಫಲ್ಲಿ ಈ ನಿರ್ಧಾರ ನೀವು ತಗೊಂಡಿದ್ದೀರಾ. ಖಂಡಿತ ಆ ನಿರ್ಧಾರಗಳಲ್ಲಿ ಬಹಳಷ್ಟು ಇನ್ನಷ್ಟು ಗೋಚರ ಆಗ್ತಿದೆ. ಇನ್ನಷ್ಟು ಕೆಲವು ವ್ಯಕ್ತಿಗಳ ಮೇಲೆ ನಂಬಿಕೆ ಹೋಗ್ತಿದೆ. ನನ್ನ ವಾಯ್ಸೇ ಕೂಡ ತೊದಲ್ತಿದೆ. ಕೆಲವು ವ್ಯಕ್ತಿಗಳು ನಿಮಗೆ ಏನು ಸ್ಟ್ರಕ್ ಮಾಡಿದ್ದಾರೆ, ನೀವು ಬೆಳಿಬಾರ್ದು, ನಿಮಗೆ ಒಳ್ಳೇದಾಗಬಾರ್ದು ಅಂತ. ನೀವೇನಾದರೂ ಹೊಸದಾಗಿ ಈಗ ಏನಾದ್ರು ಕೆಲಸ ಶುರು ಮಾಡಿದರೆ, ಅಥವಾ ಸಂಗೀತ ಅಭ್ಯಾಸ ಆಗಿರ್ಬೋದು, ಅಥವಾ ನೀವೇನಾದರೂ ಹೊಸದಾಗಿ ಹೋಟೆಲ್ ಇಟ್ಟಿರ್ಬೋದು, ಅಥವಾ ಡ್ರೆಸ್ ಶಾಪ್ ಇಟ್ಟಿರ್ಬೋದು, ಸೀರೆ ಶಾಪ್ ಏನಾದರೂ ಸೀರೆ ಬಿಸ್ನೆಸ್ ಏನಾದರೂ ನೀವು ಸ್ವಂತ ಬಿಸ್ನೆಸ್ ನೀವು ಮಾಡ್ತಿದ್ರೆ ಸ್ವಲ್ಪ ಸ್ಟ್ರಕ್ ಅನ್ನಿಸ್ತಿರ್ಬೋದು. ಅಥವಾ ನೀವೇ ಸ್ವಂತ ಯೂಟ್ಯೂಬ್ ಚಾನೆಲ್ ಕೂಡ ಓಪನ್ ಮಾಡಿರ್ಬೋದು, ಅದರಲ್ಲೂ ಕೂಡ ಸ್ಟ್ರಕ್ ಅನ್ನಿಸ್ತಿರ್ಬೋದು. ಯಾಕೋ ಇಂಟ್ರೆಸ್ಟ್ ಹೋಗ್ತಿಲ್ಲ, ಯಾವುದು ಇಂಟ್ರೆಸ್ಟ್ ಸಿಗ್ತಾ ಇಲ್ಲ ನನ್ನ ಲೈಫಲ್ಲಿ, ಏನು ಮಾಡಬೇಕು ಅಂತ. ಖಂಡಿತ ಸ್ವಲ್ಪ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲಿದೆ. ಖಂಡಿತ ಆ ದೃಷ್ಟಿಗಳಿಂದ ನೀವು ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಒಂದು ರೈಟ್ ಆಗಿ ಲೆಫ್ಟ್ ಇರ್ಬೋದು, ಆ ಒಂದು ಹ್ಯಾಂಡಿಗೆ ಕಪ್ಪು ದಾರನ ಕಟ್ಕೊಳ್ಳಿ. ಅದು ಶನಿವಾರ ಆಗಿರಬಹುದು, ಅಥವಾ ಅಮಾವಾಸ್ಯೆ ಆದಮೇಲೆ ಆಗಿರ್ಬೋದು, ಅಥವಾ ಶುಕ್ರವಾರ ಆಗಿರ್ಬೋದು. ಅದನ್ನು ನೀವು ಕಟ್ಟೋದ್ರಿಂದ ನಿಮ್ಮ ಕೈಗೆ ತುಂಬಾ ರಕ್ಷಣೆ ಇದೆ. ಹಾಗೆ ಆ ದೃಷ್ಟಿಗೆ ಯಾವುದು ನಿಮಗೆ ತಾಗೋದಿಲ್ಲ. ಪಾಯಿಂಟ್ ನಂಬರ್ 1. ಎಸ್, ನಿಮ್ಮ ಹಿರಿಯರು ಏನಾದರೂ ಗೊತ್ತೋ ಗೊತ್ತಿಲ್ಲದೇನೋ ದೇವರಿಗೆ ಸಂಬಂಧಪಟ್ಟಾಗೆ ಮಿಸ್ಟೇಕ್ಸ್ ಏನಾದರೂ ಮಾಡಿದರೆ, ಅಥವಾ ವ್ರತ ಪೂಜೆನ ಅರ್ಧಕ್ಕೆ ನಿಲ್ಲಿಸಿದ್ರೆ, ಅಥವಾ ಏನಾದರೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗ ಏನಾದರೂ ಅರ್ಕೆ ಕೊಡೋದಾಗಿದ್ದರೆ, ಏನಾದರೂ ವಹಿಸ್ಕೊಂಡಿದ್ರೆ ಅದನ್ನೇನಾದ್ರು ಪೂರ್ಣ ಮಾಡಿಲ್ಲ, ತುಂಬ ವರ್ಷಗಳಿಂದ ಹಾಗೆ ಬಂದಿದೆ, ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಅರ್ಕೆ ಅಂತ ಇದ್ದರೆ, ಆ ಕೆಲಸದಲ್ಲಿ ನೀವು ತುಂಬ ಭಾಗಿಯಾಗ್ತಿದ್ದೀರಾ. ಆ ಒಂದು ಅರ್ಕೆನೂ ಕೂಡ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರ. ದೇವಿನೂ ಕೂಡ ತುಂಬ ಕೋಪದಲ್ಲಿರ್ಬೋದು, ಒಂದು ಕೋಪದಿಂದ ಶಾಂತಲೆ ಆಗ್ತಿದ್ದಾರೆ. ಎಸ್, ನಿಮ್ಮ ಒಂದು ಮನೆ ದೇವರ ಒಂದು ಆಶೀರ್ವಾದ ಹೆಚ್ಚಾಗಿದೆ. ನಿಮ್ಮ ಮನೆ ದೇವರ ಒಂದು ಅರಿಕೆ ತೀರಿಸಿಲ್ಲದೆ ಹೋದರೆ ನಿಮ್ಮ ಪೂರ್ವಜರರು, ಅದಕ್ಕೆ ನೀವು ಹೆಚ್ಚಾಗಿ ಮುಂದೆ ಹೋಗ್ತಿದ್ದೀರಾ. ಹೆಚ್ಚು ನೀವು ಈ ಒಂದು ಕೆಲಸದಲ್ಲಿ ಭಾಗಿಯಾಗ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಎಸ್, ಸ್ವಲ್ಪ ಯಾರಿಗೋ ಇಲ್ಲಿ ಒಂಥರ ಉಸಿರು ಕಟ್ದಂಗೆ ಆಗ್ತಿರ್ಬೋದು. ಯಾಕೋ ಒಂದು ರೀತಿ ಉಸಿರಾಡಲಿಕ್ಕೆ ಸ್ಟ್ರಕ್ ಅನ್ನಿಸ್ತಿರ್ಬೋದು, ಏನೋ ಒಂದು ರೀತಿ ಘಾಟ್ ಅನ್ನಿಸ್ತಿರ್ಬೋದು. ಈ ಒಂದು ರೀಡಿಂಗ್ ಕೇಳಬೇಕಿದ್ರೆ ಸ್ವಲ್ಪ ನೆಗೆಟಿವಿಟಿ ದೃಷ್ಟಿ ಇದೆ, ಅದನ್ನು ನೀವು ಕ್ಲೆನ್ಸ್ ಮಾಡಬೇಕಿದೆ. ಖಂಡಿತ ನಿಮ್ಮನ್ನು ಒಂದು ರೀತಿ ಬ್ಲಾಕ್ ಆಗಿತ್ತು ಈ ಹಿಂದೆ, ಹಾಗೂ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಲಾಕ್ ಆಗಿದೆ ಆ ಲಾಕ್ ಓಪನ್ ಆಗ್ತಿದೆ. ನಿಮ್ಮನ್ನು ಒಂದು ರೀತಿ ಯಾವುದರಲ್ಲೂ ನೀವು ಮುಂದೆ ಹೋಗಬಾರ್ದು, ಮುಂದುವರಿಬಾರ್ದು. ಹಾಗೆ ಹೆಚ್ಚಾಗಿ ನೀವು ಹೆಚ್ಚು ಗ್ಲೋನೆಸ್ ಆಗಿದ್ರಿ, ಆ ಗ್ಲೋ ಕಮ್ಮಿ ಆಗಬೇಕು. ಹೆಚ್ಚು ನೀವೆಲ್ಲರಿಗೂ ತುಂಬಾ ಎಲ್ಲರ ಕಣ್ಣಿಗೂ ನೀವು ಹೆಚ್ಚು ಆಕರ್ಷಣವಾಗಿ ಕಾಣ್ತಿದ್ರಿ, ತುಂಬ ಸುಂದರವಾಗಿ ಕಾಣಿಸ್ತಿದ್ರಿ. ಎಲ್ಲರೂ ನಿಮ್ಮನ್ನು ತುಂಬ ಗೌರವಿಸಿ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಆ ವ್ಯಕ್ತಿಗಳು ನಿಮ್ಮನ್ನು ಒಂದು ರೀತಿ ಡೌನ್ ಮಾಡ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವು ಆಗ್ತಿರ್ಬೋದು. ಪಾಯಿಂಟ್ ನಂಬರ್ 1. ಬಟ್ ಈ ರೀತಿ ಏನು ನೆಗೆಟಿವಿಟೀಸ್ ನಿಮ್ಗೆ ಆಗಿದೆ, ಈ ರೀತಿ ಆಗಬೇಕು ಅಂತ ನೆಗೆಟಿವಿಟೀಸ್ನ ಮಾಡಿದ್ದಾರೆ, ಆ ವ್ಯಕ್ತಿಗಳು ಇನ್ನು ಮುಂದೆ ತುಂಬಾ ನಿಮ್ಮ ಮುಂದೆ ಡೌನ್ ಆಗ್ತಿದ್ದಾರೆ. ಅದನ್ನು ನೀವು ಹಂತವಾಗಿ ನೋಡ್ತಿದ್ದೀರಾ. ಎಸ್, ಏನು ನಿಮ್ಮ ಲೈಫಲ್ಲಿ ಗ್ರೋತ್ ನೋಡಲಿಕ್ಕೆ ಆಗ್ತಿಲ್ಲ, ನಿಮ್ಮ ಮಕ್ಕಳ ಲೈಫಲ್ಲಿ ಎಷ್ಟೇ ಶ್ರಮ ಪಟ್ಟರು ಅವ್ರ ಲೈಫಲ್ಲಿ ಏನೂ ಕೂಡ ಸಕ್ಸಸ್ ಸಿಗ್ತಾಯಿಲ್ಲ, ಯಾಕೋ ಯಾವುದ್ರಲ್ಲೂ ಕೂಡ ಸೋಂಬೇರಿಗಳಾಗಿದ್ದಾರೆ ನಿಮ್ಮ ಮಕ್ಕಳು ಅಂತ ನೀವು ಅಂದ್ಕೊಂಡಿದ್ರೆ, ಖಂಡಿತ ಮುಂದಿನ ದಿನಗಳಲ್ಲಿ ಅವರ ಲೈಫಲ್ಲಿ ತುಂಬಾ ಚೇಂಜಸ್ ಆಗ್ತಿದೆ. ಹಾಗೆ ತುಂಬಾ ಬದಲಾವಣೆಗಳಾಗ್ತಿದೆ. ಹೊಸ ನಿರ್ಧಾರಗಳನ್ನ ನಿಮ್ಮ ಮಕ್ಕಳು ಕೂಡ ತಗೋತಿದ್ದಾರೆ. ಇನ್ನಷ್ಟು ರೆಸ್ಪಾನ್ಸಿಬಲ್ ನಿರ್ಧಾರಗಳನ್ನ ತಗೋತಿದ್ದಾರೆ, ರೆಸ್ಪಾನ್ಸಿಬಲ್ ಕೆಲಸಗಳನ್ನ ವಹಿಸ್ಕೋತಾ ಇದ್ದಾರೆ. ನಿಮ್ಗೆ ಇನ್ನಷ್ಟು ಜವಾಬ್ದಾರಿಗಳನ್ನ ಕಮ್ಮಿ ಮಾಡ್ತಿದ್ದಾರೆ. ಪಾಯಿಂಟ್ ನಂಬರ್ 1.
ಹಾಗೆ ಸ್ವಲ್ಪ ಕೆಟ್ಟ ದೃಷ್ಟಿಗಳು ನಿಮ್ಮ ಮನೆ ಮೇಲಿದೆ. ಆ ದೃಷ್ಟಿ ನಿವಾರಣೆ ಕೂಡ ನೀವು ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೀರಾ. ಖಂಡಿತ ನೀವು ಈ ಹಿಂದೆ ಆಗಿರೋ ಘಟನೆಗಳನ್ನೇ ನೆನೆಸ್ಕೋತಾ ಇದ್ದೀರಾ. ಅದರಿಂದ ಮುಂದೆ ಬರೋಕ್ಕೆ ಯಾಕೋ ಭಯ ಅನ್ನಿಸ್ತಿರ್ಬಹುದು. ಯಾಕೋ ನಿಮ್ಮ ಕನಸುಗಳು, ನಿಮ್ಮ ಸ್ವಪ್ನ ಕನಸುಗಳಲ್ಲಿ ಏನೋ ಒಂದು ಕೆಟ್ಟದನ್ನು ನೀವು ವೀಕ್ಷಣೆ ಮಾಡಿರ್ಬೋದು. ಅದರಿಂದ ಯಾಕೋ ಸ್ವಲ್ಪ ದಿವಸಗಳಿಂದ ನಿಮ್ಮ ಒಂದು ಕೆಲಸದಲ್ಲಿ ಮಂಕುತನ ಅನಿಸ್ತಿದೆ. ಯಾಕೋ ಯಾವುದೂ ನಿರ್ಧಾರಗಳನ್ನ ತಗೊಳಕ್ಕಾಗ್ತಿಲ್ಲ. ತುಂಬ ಭಯ ಅನ್ನಿಸ್ತಿರ್ಬೋದು. ಮುಂದೇನಾಗೋಗುತ್ತೆ ಅನ್ನೋ ಒಂದು ಭಯ ಅನ್ನಿಸ್ತಿರ್ಬೋದು. ಆ ಟೈಮ್ ಮತ್ತೆ ಬರೋದು ಬೇಡ ಅಂತ ಅನ್ನಿಸ್ತಿರ್ಬೋದು. ಪೈಲ್ ನಂಬರ್ 1 ಖಂಡಿತ ಆ ಒಂದೆಲ್ಲದ್ರಿಂದನೂ ನಿಮಗೆ ರಕ್ಷಣೆ ಸಿಗ್ತಿದೆ. ಅದು ಡ್ರೀಮಲ್ಲಿ ಏನಾಗಿದೆ ಅದು ಅಲ್ಲಿ ಕ್ಲೆನ್ಸ್ ಆಗಿದೆ. ಅದನ್ನು ಬಿಟ್ಟು ಮುಂದೆ ಹೋಗಿ ಖಂಡಿತ ಮೆಡಿಟೇಷನ್ ಮಾಡಿ. ನಿಮ್ಗೆ ಇಷ್ಟವಾಗಿರುವಂತಹ ದೇವಸ್ಥಾನಕ್ಕೆ ಹೋಗಿ ಅಥವಾ ನಿಮ್ಗೆ ಇಷ್ಟವಾಗಿರುವಂತಹ ಸ್ಥಳಕ್ಕೆ ಹೋಗಿ ನಿಮ್ಗೆ ಇಷ್ಟವಾಗಿರುವಂತಹ ವ್ಯಕ್ತಿಗಳ ಹತ್ರ ಮಾತಾಡಿ. ಖಂಡಿತ ನೀವು ಮನಸ್ಸಲ್ಲಿ ಏನಿದೆ ಅದನ್ನು ಭಾವನೆಗಳನ್ನ ಯಾರ ಹತ್ರ ಆದರೂ ಹಂಚ್ಕೊಂಡಾಗ ಅದು ಸಮಾಧಾನ ಅನಿಸುತ್ತೆ. ಖಂಡಿತ ಆ ಕೆಲಸನ ನೀವು ಮಾಡ್ತಿದ್ದೀರಾ. ತುಂಬ ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಿದೆ. ನಾನು ಸ್ಟಾರ್ಟಿಂಗಿಂದ ಹೇಳ್ತಿದ್ದೀನಿ ಪೈಲ್ ನಂಬರ್ 1 ಆ ಕಾನ್ಫಿಡೆನ್ಸ್ ಎಲ್ಲಿ ಡ್ರಾಪ್ ಆಗಿದೆ. ಖಂಡಿತ ನಿಮ್ಮ ಒಂದು ಪ್ರಾಣಿಗಳಿಂದ ನಿಮಗೆ ತುಂಬಾ ಪ್ರೊಟೆಕ್ಷನ್ ಇದೆ. ಖಂಡಿತ ಏನು ಎನರ್ಜೀಸ್ ಡ್ರಾಪ್ ಆಗಿದೆ ಅದು ಕೂಡ ಬ್ಯಾಲೆನ್ಸಿಂಗ್ ಬರ್ತಿದೆ. ನಿಮ್ಮ ಕೆಲಸದಲ್ಲೂ ಬ್ಯಾಲೆನ್ಸಿಂಗ್ ಬರ್ತಿದೆ. ನಿಮ್ಮ ಹಣಕಾಸಿನ ವಿಚಾರದಲ್ಲೂ ಬ್ಯಾಲೆನ್ಸಿಂಗ್ ಬರ್ತಿದೆ. ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಾತನ್ನು ಕೇಳ್ತಿದ್ದಾರೆ. ಸ್ವಲ್ಪ ಯಾವುದೋ ವಿಚಾರದಲ್ಲಿ ತಡ ಆಗ್ತಿದೆಯಲ್ಲ ಯಾಕೆ ಅಂತ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೂಡ ಸಿಗ್ತಿದೆ. ನಿಮ್ಮ ಮಕ್ಕಳ ಮ್ಯಾರೇಜ್ಗಾಗಿರ್ಬೋದು, ಅವರ ಕೆಲಸ ಆಗಿರ್ಬೋದು, ಅವರ ಕೆಲಸನ ಕಳ್ಕೊಂಡಿರ್ಬೋದು. ನಿಮ್ಮ ಮಕ್ಕಳು ಖಂಡಿತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಫರ್ ಕೂಡ ಸಿಗ್ತಿದೆ. ಹಾಗೆ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಕೂಡ ವಧುವರ ಸೆಟ್ ಆಗ್ತಿದೆ. ನೀವೇನು ಅರಿಕೆ ಮಾಡಿದ್ದೀರ ನಿಮ್ಮ ಒಂದು ಗ್ರಾಮ ದೇವತೆಗಾಗಿರ್ಬೋದು, ನಿಮ್ಮ ಕುಲದೇವರಿಗೆ, ನಿಮ್ಮ ಒಂದು ಇಷ್ಟ ದೇವರಿಗೆ ಆಗಿರ್ಬೋದು, ಆ ಅರಿಕೆನ ಕೂಡ ನೀವು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ತುಂಬ ವರ್ಷಗಳಿಂದ ಅದನ್ನು ಮರ್ತಿರ್ಬೋದು. ಆ ದೇವರಿಗೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗಿಯೂ ಕೂಡ ನೀವು ಅದನ್ನು ಮರ್ತಿರೋದ್ರಿಂದ ಸ್ವಲ್ಪ ತಡೆಗಳಾಗ್ತಿದೆ. ಅದ್ರ ವಿಚಾರವಾಗೂ ಕೂಡ ನೀವು ಇನ್ನಷ್ಟು ತಿಳ್ಕೊಳ್ತಿದ್ದೀರಾ. ಯಾವ ದೇವರು ಅನ್ನೋದು ನೀವು ಮರ್ತಿರ್ಬೋದು. ಪೈಲ್ ನಂಬರ್ 1 ಆ ದೇವರ ಒಂದು ಅರಿಕೆ ಕೂಡ ತೀರಿಸ್ತಿದ್ದೀರಾ, ದೇವರ ಅರ್ಪಣೆ ಮಾಡ್ತಿದ್ದೀರಾ. ಎಸ್, ಒಂದ್ಸತಿ ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ಬಹಳಷ್ಟು ಇನ್ನಷ್ಟು ನಿಮಗೆ ಇನ್ಫಾರ್ಮೇಷನ್ ಸಿಗ್ತಿದೆ. ಎಸ್, ಪೈಲ್ ನಂಬರ್ 1 ತುಂಬಾ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಹೆಚ್ಚಾಗಿ ನಿಮಗೆ ಯಾರು ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಇದ್ದಾರೆ ಪೈಲ್ ನಂಬರ್ 1 ಆ ವ್ಯಕ್ತಿಗಳು ಕೂಡ ದೂರ ಹೋಗ್ತಿದ್ದಾರೆ. ಏನು ನಿಮಗೆ ಅವರಿಂದ ಸಮಸ್ಯೆಗಳಾಗ್ತಿದೆ, ನಿಮ್ಮ ಪ್ರೀತಿಗೆ ನೋವಾಗ್ತಿದೆ, ನಿಮಗೆ ನೋವಾಗ್ತಿದೆ, ನಿಮ್ಮ ನಂಬಿಕೆಗೆ ನೋವಾಗ್ತಿದೆ. ಆ ವ್ಯಕ್ತಿ ಮೇಲೆ ಏನು ನಂಬಿಕೆ ಇಟ್ಟಿದ್ರೆ ಆ ವ್ಯಕ್ತಿ ನಿಮ್ಮ ನಂಬಿಕೆನ ಉಳಿಸ್ಕೊಂಡ್ರು ಥರ್ಡ್ ಪಾರ್ಟೀಸ್ ಅದನ್ನು ಬಿಡ್ತಿಲ್ಲ. ಖಂಡಿತ ಆ ವ್ಯಕ್ತಿಗಳು ನಿಮ್ಮನ್ನು ನೋಡಿ ಭಯಪಟ್ಟು ದೂರ ಹೋಗ್ತಿದ್ದಾರೆ. ಆ ಕೆಲಸನ ನೀವು ಮಾಡ್ತಿದ್ದೀರಾ, ಅದನ್ನು ಕ್ಲೆನ್ಸ್ ಅಪ್ ಮಾಡ್ತಿದ್ದೀರಾ ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ. ಎಸ್, ಏನೇ ನೀವು ನಿರ್ಧಾರ ತಗೊಂಡ್ರು ಅದರಲ್ಲಿ ಒಂದು ನಂಬಿಕೆ ಇಡ್ತಾ ಇದ್ದೀರಾ. ಖಂಡಿತ ಆ ನಂಬಿಕೆ ನಿಮಗೆ ತುಂಬಾ ಸಕ್ಸಸ್ನ ತಂದುಕೊಡ್ತಿದೆ. ಕೆಲವು ದಿವಸಗಳಿಂದ ನಿಮ್ಮ ಮನಸ್ಸಲ್ಲಿ ಇರುವಂತಹ ಒಂದು ಭಯದಿಂದ ಹೊರಗಡೆ ಬರ್ತಿದ್ದೀರಾ. ಇನ್ನಷ್ಟು ರಕ್ಷಣೆ ನಿಮಗೆ ಸಿಗ್ತಿದೆ. ಹಾಗೆ ಸ್ಟಮಕ್ಕಿಗೆ ಸಂಬಂಧಪಟ್ಟಾಗೆ, ಹೊಟ್ಟೆಗೆ ಸಂಬಂಧಪಟ್ಟಾಗೆ ಏನಾದರೂ ಸಮಸ್ಯೆಗಳಾಗಿದ್ರು, ಏನಾದರೂ ಅದಕ್ಕೆ ವೈದ್ಯರಿಂದ ನಿಮಗೆ ಇನ್ನಷ್ಟು ಏನು ಗೊತ್ತಾಗ್ತಿಲ್ಲ ಅಥವಾ ಮೆಡಿಸಿನ್ಸ್ ನಿಮಗೆ ಅದಕ್ಕೆ ಇನ್ನೂ ಕ್ಯೂರ್ ಆಗಿಲ್ಲ ಅಂದರೆ ಖಂಡಿತ ಮುಂದಿನ ವಾರಗಳಾಗಿರ್ಬೋದು, ತಿಂಗಳಲ್ಲಿ ಗುಣ ಆಗ್ತಿದ್ದೀರಾ. ಹಾಗೆ ಯಾವುದಾದ್ರೂ ನೀವು ವ್ಯಕ್ತಿನ ನಂಬಿ ಅವ್ರು ಕೊಟ್ಟಿರುವಂತಹ ಆಹಾರವನ್ನು ನೀವು ಸೇವನೆ ಮಾಡಿರ್ಬೋದು. ಆ ಒಂದು ಕಾರಣದಿಂದ ನಿಮ್ಮ ಒಂದು ದೇಹದಲ್ಲಿ ತುಂಬಾ ಸುಸ್ತಾಗ್ತಿರ್ಬೋದು ಅಥವಾ ನಿಮಗೆ ತುಂಬಾ ಟಯರ್ಡ್ ಅನ್ನಿಸ್ತಿರ್ಬೋದು, ತುಂಬಾ ವೆಯ್ಟ್ ಲಾಸ್ ಆಗ್ತಿದ್ದೀರಾ. ಹಾಗೆ ನಿಮ್ಮ ಮಕ್ಕಳಲ್ಲಿ ಗ್ಲೋನೆಸ್ ಕೂಡ ಕಮ್ಮಿ ಆಗಿರ್ಬೋದು. ಪೈಲ್ ನಂಬರ್ 2 ಯಾವುದ್ರೂ ಕೂಡ ಇಂಟ್ರೆಸ್ಟ್ ತೋರ್ಸೋಕ್ಕಾಗ್ತಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಕೂಡ ನೀವು ತುಂಬಾ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಎಸ್, ತುಂಬ ಸ್ಟ್ರಾಂಗ್ ಇರುವಂಥ ವ್ಯಕ್ತಿ ಸಡನ್ನಾಗಿ ಯಾಕೋ ಒಂದು ರೀತಿ ಸುಸ್ತಾಗ್ತಿದೆ, ತುಂಬಾ ಟೆನ್ಷನ್ ಆಗ್ತಿದೆ, ತುಂಬಾ ಯಾವುದ್ರ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ.
ಈ ಎಲ್ಲ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಅಂದರೆ ಏನಾದರೂ ನಿಮಗೆ ಮದ್ದನ್ನು ಹಾಕಿರ್ಬೋದು, ಅದರಿಂದ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ ಮುಂದಿನ ದಿನಗಳೇ. ಅದು ನಿಮಗೆ ವಿಚಾರ ಕೂಡ ಗೊತ್ತಾಗ್ತಿದೆ, ಅದನ್ನು ಕ್ಲೆನ್ಸ್ ಮಾಡ್ತಿದ್ದೀರಾ. ಪಾಯಲ್ ನಂಬರ್ 1. ಎಸ್, ನಿಮ್ಮ ವಸ್ತುಗಳ ಬಗ್ಗೆ ಗಮನ ಇರಲಿ. ಎಷ್ಟೇ ನಂಬಿಕೆ ಇರಲಿ, ಎಷ್ಟೇ ಪ್ರೀತಿ ನೀವು ಅವ್ರಿಗೆ ಕೊಡ್ಬೋದು, ಆ ವ್ಯಕ್ತಿಗಳು ನಿಮಗೆ ಅಷ್ಟೇ ಪ್ರೀತಿ ನಂಬಿಕೆ ಇಟ್ಟಿರ್ಬೋದು. ಬಟ್ ನಿಮ್ಮ ವಸ್ತುಗಳನ್ನು ಕೊಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಬಿಕಾಸ್ ನಿಮ್ಮ ವಸ್ತುಗಳನ್ನು ನೀವು ಆ ವ್ಯಕ್ತಿಗಳಿಗೆ ಕೊಟ್ಟರೆ ಮತ್ತೆ ನಿಮ್ಮ ಕೈಗೆ ಅದು ಬಂದರೆ ಖಂಡಿತ ಅದರಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟೀಸ್ ಆಗಬಹುದು. ನಿಮ್ಮ ಒಂದು ಸಣ್ಣ ಪುಟ್ಟದಾಗೆ ಆಗಿರ್ಬೋದು, ಅದು ನಿಮ್ಮ ಖರ್ಚೀಫ್ ಆಗಿರ್ಬೋದು, ನಿಮ್ಮ ರಿಂಗ್ ಆಗಿರ್ಬೋದು, ನಿಮ್ಮ ಡ್ರೆಸ್ ಆಗಿರ್ಬೋದು, ಖಂಡಿತ ನಿಮಗೆ ಅವ್ರಿಗೆ ಅಷ್ಟು ಕೊಡಬೇಕು ಅಂತ ನಿಮ್ಮ ಹತ್ರ ಇರೋ ವಸ್ತುಗಳು ಅವ್ರಿಗೆ ತುಂಬಾ ಇಷ್ಟ ಆದರೆ ಆ ಥರದ್ದೇ ಹೊಸದು ಯಾವುದಾದ್ರೂ ತೆಗೆದು ಕೊಡಿ. ಬಟ್ ನಿಮ್ಮ ಹತ್ರ ಇರೋ ವಸ್ತುನ ಆ ವ್ಯಕ್ತಿಗಳು ಕೊಡೋದ್ರಿಂದ ಅದರಿಂದ ನಿಮಗೆ ಸ್ವಲ್ಪ ನೆಗೆಟಿವಿಟಿ ಆಗ್ಬೋದು. ತೊಗೊಂಡು ಹೋಗಿರೋ ವ್ಯಕ್ತಿಗಳು ನೆಗೆಟಿವಿಟಿ ಮಾಡೋದಕ್ಕಿಂತ ಅವ್ರ ಜೊತೆ ಇರೋ ವ್ಯಕ್ತಿಗಳು ನಿಮಗೆ ನೆಗೆಟಿವಿಟೀಸ್ನ ಮಾಡಬಹುದು. ಪಾಯಲ್ ನಂಬರ್ 1. ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಆ ವ್ಯಕ್ತಿ ಮೇಲೆ ನಂಬಿಕೆ ಇದ್ದು ನಿಮಗೆ ಆ ನಿಮ್ಮ ವಸ್ತುಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಅದನ್ನು ಬಂದಮೇಲೆ ಕ್ಲೆನ್ಸ್ ಮಾಡಿ, ಅಥವಾ ತುಂಬ ಬೆಲೆ ಬಾಳೋದಾದರೆ ಅದನ್ನು ಕ್ಲೆನ್ಸ್ ಮಾಡಿ ಅರ್ಶಿಣದ ನೀರಲ್ಲಿ ಅದಕ್ಕೆ ಪ್ರೋಕ್ಷಣೆ ಮಾಡಿ ಅದನ್ನು ಉಪಯೋಗಿಸಿ. ಪಾಯಲ್ ನಂಬರ್ 1. ಎಸ್, ಒಂದು ರೀತಿ ನೀವೇನು ಕ್ಲೆನ್ಸ್ ಮಾಡ್ಕೋತಿದ್ದೀರಾ, ನೀವು ಕ್ಲೆನ್ಸ್ ಆದಮೇಲಿಂದ ನಿಮ್ಮ ಶತ್ರುಗಳಿಗೆ ತುಂಬ ಭಯ ಅನ್ನಿಸ್ತದೆ ಅವರ ಲೈಫಲ್ಲಿ. ಆ ವ್ಯಕ್ತಿಗಳೇ ನಿಮ್ಮ ಲೈಫಿಗೆ ಯಾಕೆ ಈ ರೀತಿ ಸಮಸ್ಯೆ ಮಾಡ್ತಿದ್ದಾರೆ ಅನ್ನೋ ವಿಚಾರ ಕೂಡ ನಿಮಗೆ ಇನ್ನಷ್ಟು ಗೊತ್ತಾಗ್ತಿದೆ. ಹೆಚ್ಚಾಗಿ ಅವರು ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬರ್ತಿದ್ದಾರೆ. ದೂರದಿಂದ ಏನು ನಿಮಗೆ ಆ ವ್ಯಕ್ತಿಗಳು ಅಬ್ಸರ್ವ್ ಮಾಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳು ತುಂಬ ಭಯ ಪಡ್ತಿದ್ದಾರೆ, ನಿಮ್ಮ ಜೊತೆಗೆ ಇದ್ದು ಇನ್ನಷ್ಟು ಅಬ್ಸರ್ವ್ ಮಾಡ್ತಿದ್ದಾರೆ. ಆದರೆ ನಿಮ್ಮನ್ನು ನೋಡಿ ತುಂಬ ಭಯ ಪಡ್ತಿದ್ದಾರೆ. ಅವರ ಲೈಫಲ್ಲಿ ಯಾವುದು ಕೆಲಸ ಆಗಬೇಕಾಗಿದೆ ಅದು ಕೂಡ ಸ್ಟ್ರಕ್ ಆಗಬಹುದು. ಹಾಗೆ ನಿಮಗೇನು ಸಮಸ್ಯೆಗಳಾಗಿತ್ತು ಅದರಿಂದ ನೀವು ಈಸಿಯಾಗಿ ಹೊರಗಡೆ ಬರ್ತಿದ್ದೀರಾ. ಬಟ್ ಅವ್ರಿಗೆ ಲೈಫಲ್ಲಿ ಏನು ಸಮಸ್ಯೆ ಆಗ್ತಿದೆ ಅದರಿಂದ ತುಂಬ ಕಲಿತು ಹೊರಗಡೆ ಬರ್ತಾರೆ. ಪಾಯಲ್ ನಂಬರ್ 1. ಎಸ್, ಇನ್ನಷ್ಟು ಹೊಸ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ, ಹಾಗೆ ಆಧ್ಯಾತ್ಮಿಕದ ಕಡೆ ಗಮನ ಕೊಡ್ತಿದ್ದೀರಾ. ನಿಮಗೆ ಇನ್ನಷ್ಟು ವಿಚಾರಗಳು ಕೂಡ ತಿಳಿತಿದೆ, ಇನ್ನಷ್ಟು ವಿಚಾರಗಳನ್ನ ಕಲಿತಿದ್ದೀರಾ, ಇನ್ನಷ್ಟು ವಿಚಾರಗಳನ್ನ ಹೇಳ್ಕೊಡ್ತಿದ್ದೀರಾ. ಹಾಗೆ ಯಾವುದು ಸರಿ ತಪ್ಪುಗಳನ್ನ ಇನ್ನಷ್ಟು ತಾಳ್ಮೆಯಿಂದ ನಿರ್ಧಾರ ತಗೋತಿದ್ದೀರಾ. ಎಸ್, ನಿಮ್ಮ ಒಂದು ಮನಸ್ಸಿಗಾಗಿರುವಂತಹ ನೋವಿಗೆ ದೇಹಕ್ಕಾಗುವಂಥ ನೋವು ಈಗ ಗುಣ ಮಾಡಬಹುದು. ಆದರೆ ಮನಸ್ಸಿಗಾಗಿರೋ ನೋವು ಎಷ್ಟೇ ವರ್ಷಗಳಾದರೂ ಆ ಮನಸ್ಸಿಗಾಗಿರೋ ನೋವನ್ನು ಹೊರಗಡೆ ತೆಗಿಯೋಕ್ಕೆ ಭಾಳ ಕಷ್ಟ. ಖಂಡಿತ ನಿಮ್ಮ ಮನಸ್ಸಿಗಾಗಿರೋ ನೋವನ್ನು ಕ್ಲೆನ್ಸ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಸುತ್ತ ಇರುವಂತಹ ಜನಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ, ನಿಮ್ಮ ಕುಟುಂಬದ ವ್ಯಕ್ತಿಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಮನೆಗೆ ಹೊಸ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ವಸ್ತುಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ. ಟ್ರೀಸ್ ಆಗಿರ್ಬೋದು, ಗಿಡಗಳಾಗಿರ್ಬೋದು, ವಾಸ್ತುವಿಗೆ ಸಂಬಂಧಪಟ್ಟಿರೋ ದೇವ್ರ ಫೋಟೋಸ್ ಆಗಿರ್ಬೋದು. ತುಂಬಾ ಈ ವಿಚಾರವಾಗಿ ಗಮನಗಳನ್ನ ಕೊಡ್ತಿದ್ರೆ ಅಸ್ಟ್ರಾಲಜಿ ರೀಡಿಂಗ್ನ ನೀವು ಕೂಡ ಶುರು ಮಾಡ್ಬೋದು, ಕಲಿಬಹುದು. ಅಥವಾ ನೀವು ಕಲ್ತಿರೋದನ್ನು ಇನ್ನಷ್ಟು ಜನಗಳಿಗೆ ಹಂಚ್ತಿರ್ಬೋದು, ಕಲಿಸ್ತಿರ್ಬಹುದು. ಎಸ್, ಇನ್ನಷ್ಟು ವಿಚಾರವಾಗಿ ಇನ್ನಷ್ಟು ಧ್ಯಾನನ ಮಾಡ್ತಿದ್ದೀರಾ. ಹಾಗೆ ನಿಮಗೆ ಆಗಿರೋ ಅನುಭವಗಳನ್ನ ಇನ್ನಷ್ಟು ಜನಗಳ ಹತ್ರ ಶೇರ್ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ವ್ಯಕ್ತಿಗಳಿಗೆ ಒಳ್ಳೆಯದಾಗ್ತಿದೆ. ಮುಂದಿನ ದಿನಗಳು ನಿಮ್ಮ ಲೈಫಲ್ಲಿ ಏನಾಗಿದೆ ಅದನ್ನು ಕ್ಲೆನ್ಸ್ ಮಾಡ್ತಾ ಇನ್ನಷ್ಟು ಜನಗಳಿಗೆ ಒಂದು ದಾರಿದೀಪ ನೀವು ಆಗ್ತಿದ್ದೀರಾ. ಅದು ನಿಮಗೆ ತುಂಬಾ ಖುಷಿ ಕೊಡ್ತಿದೆ, ಇನ್ನಷ್ಟು ಸಂತೋಷ ಕೊಡ್ತಿದೆ. ಎಸ್, ಪಾಯಲ್ ನಂಬರ್ ರಾಧಾದೇವಿ ಬಂದಿದ್ದಾರೆ. ಖಂಡಿತ ತುಂಬ ನಿಮ್ಮ ಲೈಫಲ್ಲಿ ಸಂತೋಷ ಹೆಚ್ಚಾಗಿ ಇದೆ. ರಾಧಾಕೃಷ್ಣರ ಒಂದು ಆಶೀರ್ವಾದ ನಿಮ್ಮ ಲೈಫಲ್ಲಿ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ನೀವು ಪೂರಿ ಜಗನ್ನಾಥರ ದರ್ಶನ ಕೂಡ ಮಾಡ್ತಿರ್ಬೋದು. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷನ ಕೊಡ್ತಿದೆ. ದೇವರ ರಕ್ಷಣೆ ನಿಮ್ಮ ಜೊತೆಗೆ, ನಿಮ್ಮ ಮನೆ ಮೇಲೆ, ನಿಮ್ಮ ಮಕ್ಕಳ ಲೈಫಲ್ಲಿ ಹೆಚ್ಚಾಗಿದೆ. ನೀವು ಇನ್ನೊಬ್ಬರ ಲೈಫಿಗೆ ಗುರುವಾಗಿ ನಿಲ್ತಿದ್ದೀರಾ. ಅದು ಇನ್ನಷ್ಟು ಹೆಮ್ಮೆ ಪಡುವಂಥ ವಿಚಾರ. ಪಾಯಲ್ ನಂಬರ್ 1.
ಈಗ ನಿಮ್ಮನ್ನು ನೀವು ಡೌನ್ ಮಾಡ್ಕೋತಿದ್ದೀರಲ್ಲ, ಆ ರೀತಿ ಡೌನ್ ಏನು ಮಾಡ್ಕೊಂಡಿದ್ದೀರಾ ಅದರಿಂದ ಹೊರಗಡೆ ಬರ್ತಿದ್ದೀರಾ, ಇನ್ನಷ್ಟು ಗ್ರೋತನ್ನು ನೀವು ನೋಡ್ತಿದ್ದೀರಾ. ಎಸ್, ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಏನಾದರೂ ಇದ್ದರೆ ಅದಕ್ಕೆ ನಿಮ್ಮ ಕೈಯಿಂದ ದೀಪನ ಹಚ್ಚಿ ಪ್ರಾರ್ಥನೆನ ಮಾಡಿ. ಖಂಡಿತ ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜೀಸ್ ಸಿಗುತ್ತೆ. ಪಾಲ್ ನಂಬರ್ 1. ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ಇದೆ ನೋಡೋಣ. ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಏನು ಅಡೆತಡೆಗಳಾಗ್ತಿದೆ, ಖಂಡಿತ ಮುಂದಿನ ದಿನಗಳಲ್ಲಿ ಆ ಅಡೆತಡೆಗಳು ಕೂಡ ನಿವಾರಣೆ ಆಗ್ತಿದೆ. ಹೆಲ್ತ್ ಖಂಡಿತ ವೆಲ್ ಆಗ್ತಿದೆ. ಸಕ್ಸಸ್ ನಿಮ್ಮ ಕಡೆ ಇದೆ. ಖಂಡಿತ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಗ್ರೋತನ್ನು ನೋಡೋ ಸಮಯ ಬಂದಿದೆ. ಆಸ್ಕ್ ಏಂಜಲ್ಸ್, ನೀವು ಏನು ಕೇಳ್ಕೊತಿದ್ದೀರೋ ಅದನ್ನು ದೇವರಿಗೆ ಕೇಳಿ, ದೇವರಿಗೆ ಅದನ್ನು ಬಿಟ್ಬಿಡಿ. ಖಂಡಿತ ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ನಿಮ್ಮ ಒಂದು ಪ್ರಶ್ನೆಗಳಿಗೆ ದೇವರು ಉತ್ತರ ಕೊಡ್ತಿದ್ದಾರೆ. ಪಾಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ನಮಸ್ತೆ. ಪಾಲ್ ನಂಬರ್ 2 ಯಾರು ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ, ರೆಡ್ ಜಾಸ್ಪರ್. ಈ ಒಂದು ರೀಡಿಂಗ್ ನಿಮಗಾಗಿ. ಎಸ್, ನೀವು ನಂಬುವಂಥ ದೇವರಿಂದ ಏನು ಮೆಸೇಜಸ್ ಇದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಆ್ಯಂಡ್ ಯಾವುದೋ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಅನ್ವಯಿಸದೇ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಪಾಲ್ ನಂಬರ್ 2 ಮುಂದಿನ 12 ದಿವಸದಲ್ಲಿ ಅಥವಾ ಮುಂದಿನ 24 ದಿವಸದಲ್ಲಿ ನಿಮ್ಮ ಒಂದು ಲೈಫಲ್ಲಿ ಯಾವುದು ಸ್ಟ್ರಕ್ ಇದೆ, ಅಮೌಂಟ್ ವಿಚಾರ ಆಗಿರ್ಬೋದು, ಮ್ಯಾರೇಜ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಈ ಕೆಲಸದಲ್ಲಿ ಫಾಸ್ಟಾಗಿ ಆ ಕೆಲಸ ಒಳ್ಳೆ ನಿರ್ಧಾರನ ತಗೋತಿದ್ದೀರಾ. ಆ್ಯಂಡ್ ಯಾವ ಅಮೌಂಟ್ ನಿಮ್ಮ ಕೈಗೆ ಸೇರಬೇಕಾಗಿದೆ ಅಥವಾ ಯಾವುದು ನಿಮಗೆ ಮೋಸ ಮಾಡ್ತಿದ್ದಾರೆ, ಯಾರು ನೀವು ಅಮೌಂಟ್ ಕೊಟ್ಟು ಆ ವ್ಯಕ್ತಿಗಳ ಅಮೌಂಟ್ನ ವಾಪಸ್ ಕೊಡ್ತಿಲ್ಲ, ಅಥವಾ ಕಾನೂನಿಗೆ ಸಂಬಂಧಪಟ್ಟಾಗ ಯಾವುದು ಅಮೌಂಟ್ ನಿಮ್ಗೆ ಬರಬೇಕಾಗಿದೆ ಅದು ವಿಚಾರವಾಗಿ ಮಾತುಕತೆಗಳಾಗ್ತಿದೆ, ಅಥವಾ ಆ ಅಮೌಂಟ್ ನಿಮ್ಮ ಕೈ ಸೇರ್ತಿರ್ಬೋದು. ಎಸ್, ಪಾಲ್ ನಂಬರ್ 2 ಕೆಲವು ವಿಚಾರಗಳಲ್ಲಿ ತುಂಬ ಆಳವಾಗಿ ಯೋಚನೆ ಮಾಡ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ತಿಲ್ಲ, ನಿಮ್ಮ ಕುಟುಂಬದ ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ನಿಮ್ಮ ಬಗ್ಗೆ ನೀವು ಕೇರ್ ಮಾಡಬೇಕಿದೆ, ನಿಮ್ಮ ಬಗ್ಗೆ ನೀವು ಪ್ರೀತಿ ಮಾಡಬೇಕಿದೆ. ಎಸ್, ಪಾಲ್ ನಂಬರ್ 2 ಲೆಟ್ಸ್ ಸಿ ಕಾರ್ಡ್ಸ್ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ನಿಮ್ಮ ಲೈಫಲ್ಲಿ ಯಾರು ನಿಮ್ಮ ಸ್ನೇಹಿತರಾಗಿದ್ದರು, ಯಾರು ನಿಮ್ಮ ಸದಾ ಒಳ್ಳೆಯದನ್ನು ಬಯಸ್ತಿದ್ರು, ನಿಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದರು, ಅಂತಹ ವ್ಯಕ್ತಿಗಳೇ ಸ್ವಲ್ಪ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ. ಆ ವ್ಯಕ್ತಿಗಳು ಯಾರು ಅನ್ನೋದು ಕೂಡ ನಿಮಗೆ ಮನಸ್ಸಿಗೆ ಒಂದು ರೀತಿ ಯೋಚನೆ ಬಂದಿದೆ. ಈ ವ್ಯಕ್ತಿ ಸಡನ್ನಾಗಿ ನನ್ನ ಬಗ್ಗೆ ಯಾಕೆ ಈ ರೀತಿ ಅಭಿಪ್ರಾಯ ಇದೆ ಅನ್ನೋ ಒಂದು ಸಣ್ಣ ಡೌಟ್ ಇರ್ಬೋದು ನಿಮಗೆ. ಪಾಲ್ ನಂಬರ್ 2 ಖಂಡಿತ ಆ ವ್ಯಕ್ತಿಯಿಂದ ನಿಮ್ಗೆ ಯಾವುದೇ ರೀತಿಯಾದ ಡಿಸ್ಟರ್ಬ್ ಆಗ್ತಿಲ್ಲ, ಅಥವಾ ಯಾವುದೇ ರೀತಿಯಾದ ನಿಮಗೆ ಆ ವ್ಯಕ್ತಿಯಿಂದ ಬೇರೆ ರೀತಿಯಾದ ತೊಂದರೆಗಳಾಗ್ತಿಲ್ಲ. ಕೆಟ್ಟ ದೃಷ್ಟಿ ಇದೆ, ಅದನ್ನು ನೀವು ನಿವಾರಣೆ ಮಾಡ್ಕೋತಿದ್ದೀರಾ. ಹೆಚ್ಚಾಗಿ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗಿ ಏನು ಸಮಸ್ಯೆಗಳಿತ್ತು, ಏನು ಸಮಸ್ಯೆಗಳು ಅನಿಸ್ತಿದೆ, ನಿಮಗೆ ತುಂಬ ಕಣ್ಣು ಉರಿ ಬರುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಾಗಿ ಏನು ಸಮಸ್ಯೆಗಳಿದೆ ಅದು ನಿವಾರಣೆ ಆಗ್ತಿದೆ. ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ನೀವು ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ. ದೇವ್ರ ಮೇಲೆ ಹೆಚ್ಚಿನ ಒಂದು ನಂಬಿಕೆ ಬರ್ತಿದೆ. ಹಾಗೆ ನಿಮ್ಮ ತಂದೆ ತಾಯಿ ಹೇಳೋ ಮಾತುಗಳಿಗೆ ಹೆಚ್ಚಿನ ಒಂದು ಗೌರವನ ಕೊಡ್ತಿದ್ದೀರಾ. ಹೆಚ್ಚಿನ ಒಂದು ನಿಮ್ಮ ತಂದೆ ತಾಯಿನ ಹೆಚ್ಚು ಪ್ರೀತಿಯಿಂದ ನೋಡ್ಕೋತಿದ್ದೀರಾ. ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೇನು ಜಾಬ್ ಇಲ್ಲ, ಅಥವಾ ನೀವು ಸೋಂಬೇರಿಯಾಗಿ ಕೂತಿದ್ದೀರಾ ಅಂತ ನಿಮ್ಗೆ ಯಾರು ಟಾಂಟ್ ಮಾಡಿದ್ದಾರೆ, ವ್ಯಕ್ತಿಗಳಿಗೆ ಉತ್ತರ ಕೊಡೋ ಸಮಯ ಕೂಡ ಬರ್ತಿದೆ. ಹಾಗೆ ಹೆಚ್ಚಾಗಿ ನೀವು ಮಾಡ್ತಿರೋ ಕೆಲಸಗಳಲ್ಲಿ ಯಾರ ಜೊತೆ ನೀವು ಕೆಲಸ ಏನು ಗ್ರೂಪ್ ಬಿಸ್ನೆಸ್ ಆಗಿರ್ಬೋದು, ಏನಾದರೂ ನೀವು ವಿಚಾರವಾಗಿ ಮಾತಾಡ್ತಿದ್ರೆ, ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನ ಏನಾದರೂ ವ್ಯಕ್ತಿಗಳ ಜೊತೆ ಶೇರ್ ಮಾಡ್ತಿದ್ರೆ,
ಆ ವ್ಯಕ್ತಿಗಳು ಆ ಮಾತುಗಳಿಗೆ ಬಹಳಷ್ಟು ಮುಂದಿನ ದಿನಗಳಲ್ಲಿ ನೀವೇನು ಹೇಳ್ಕೊಂಡಿದ್ದೀರಾ ಅದಕ್ಕೆ ಟಾಂಟ್ ಮಾಡಬಹುದು, ಅಥವಾ ವ್ಯಕ್ತಿಗಳಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಮನಸ್ತಾಪಗಳಾಗ್ಬೋದು. ಸ್ವಲ್ಪ ಆ ವ್ಯಕ್ತಿಗಳಿಂದ ದೂರ ಇರಿ, ಅಥವಾ ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ನ ಯಾರ ಜೊತೆಗೂ ಶೇರ್ ಮಾಡಬೇಡಿ. ಪೈಲ್ ನಂಬರ್ 2. ಎಸ್, ದೇವಿಯ ರಕ್ಷಣೆ ಇದೆ, ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಇದೆ, ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ನಿಮಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಒಂದು ದೇವಸ್ಥಾನದಲ್ಲಿ ನೀವು ಏನಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಆ ದೇವರಿಗೆ ಅರ್ಕೆ ಅರ್ಪಿಸ್ತಿದ್ದೀರಾ, ಅಥವಾ ನೀವೇನಾದರೂ ಅಲ್ಲೇ ಮದುವೆ ಆಗ್ತೀನಿ ಅಂತ ಏನಾದರೂ ಅರ್ಕೆನ ಮಾಡ್ಕೊಂಡಿದ್ರೆ ಖಂಡಿತ ನೀವು ಅಲ್ಲೇ ದೇವರ ಆಶೀರ್ವಾದ ನಿಮಗೆ ಹೆಚ್ಚಾಗಿ, ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಪೈಲ್ ನಂಬರ್ 2ಗೆ ಹಾಗೆ ಯಾವ ಕೆಲಸ ನಿಮಗೆ ಡಿಲೇ ಆಗಿದೆ ಆ ಕೆಲಸದಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿದೆ. ಸ್ವಲ್ಪ ಕೆಲವು ವ್ಯಕ್ತಿಗಳ ಒಂದು ನಿಮ್ಮ ಲೈಫಿಗೆ ಆ ವ್ಯಕ್ತಿಗಳಿಂದ ಸಮಸ್ಯೆಗಳಿಂದ ನಿಮಗೆ ಆ ಕೆಲಸಗಳು ತಡೆ ಆಗಿರ್ಬೋದು, ಅಥವಾ ಕೆಲವು ಸತ್ಯಗಳನ್ನು ನೀವು ಮಾತಾಡಲಿಕ್ಕೆ ಸ್ವಲ್ಪ ನಿಮಗೆ ಭಯ ಅನ್ನಿಸ್ತಿರಬಹುದು, ಅಥವಾ ಕೆಲವು ಸತ್ಯಗಳನ್ನ ನೀವು ಮಾತಾಡಲಿಕ್ಕೆ ಕೆಲವು ವ್ಯಕ್ತಿಗಳು ಕಟ್ಟಾಕಿರಬಹುದು. ಖಂಡಿತ ನಿಮ್ಮಿಂದ ಇನ್ನಷ್ಟು ನಿಮ್ಮ ಸುತ್ತ ಇರೋ ಕೆಲಸ ಮಾಡುವಂತಹ ನಿಮ್ಮ ಜೊತೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ನಿಮ್ಮಿಂದ ತುಂಬ ಸಹಾಯ ಆಗ್ತಿದೆ. ಹಾಗೆ ಇನ್ನಷ್ಟು ಯಾವುದು ಪ್ರಾಬ್ಲಮ್ಸ್ ಇದೆ ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ಅದನ್ನು ಕೂಡ ನೀವು ನಿವಾರಣೆ ಮಾಡ್ಕೋತಿದ್ದೀರಾ. ಪೈಲ್ ನಂಬರ್ 2. ಎಸ್, ನಿಮ್ಮ ಒಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಒಂದು ವಸ್ತುವಿಗೆ ಸಂಬಂಧಪಟ್ಟಾಗೆ ಆ ವಿಚಾರವಾಗಿ ಖಂಡಿತ ತುಂಬ ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರಬೇಕಾಗಿದೆ. ಬಿಕಾಸ್ ನಿಮ್ಮ ವಸ್ತುಗಳಿಂದ ನಿಮಗೆ ನೆಗೆಟಿವಿಟೀಸ್ ಆಗಬಹುದು. ಹಾಗೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಾಗಿ ನಿಮಗೆ ಬರಬೇಕಾಗಿರೋ ಅಮೌಂಟ್, ನಿಮಗೆ ಬರಬೇಕಾಗಿರೋ ಜಮೀನು ಆಗಿರ್ಬೋದು, ಮನೆ ಆಗಿರ್ಬೋದು, ಎನಿಥಿಂಗ್ ಏನಾದರೂ ಅದು ನಿಮ್ಮ ಕೈಗೆ ಸೇರಬಾರ್ದು ಅಂತ ಕೆಲವು ವ್ಯಕ್ತಿಗಳು ನಿಮ್ಮ ನೆಗೆಟಿವಿಟಿ ಮಾಡಿದ್ದಾರೆ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಸಮಸ್ಯೆಗಳನ್ನ ಮಾಡಿದ್ದಾರೆ. ಯಾವುದೇ ಕಡೆ ನಿಮ್ಮ ಒಂದು ಮನಸ್ಸು ಓಡಬಾರ್ದು ಅಂತ ಸಮಸ್ಯೆಗಳನ್ನ ಮಾಡಿರಬಹುದು. ಎಸ್, ಪೈಲ್ ನಂಬರ್ 2. ಈ ಒಂದು ಏನು ನೆಗೆಟಿವಿಟೀಸ್ ಆಗಿದೆ ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಯಾವ್ದಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ಈ ಒಂದು ನೆಗೆಟಿವಿಟಿನ ಕ್ಲೆನ್ಸ್ ಕೂಡ ಮಾಡ್ಕೋತಿದ್ದೀರಾ. ಇನ್ನೊಂದು ದೇವಿಯ ರಕ್ಷಣೆ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಆ ದೇವಿಯ ಸನ್ನಿಧಾನಕ್ಕೆ ಹೋಗಿ ಬಂದಮೇಲೆ ಹಾಗೆ ಅಲ್ಲಿ ನಿಮಗೆ ಈ ಒಂದು ನೆಗೆಟಿವಿಟಿಯಿಂದ ಕ್ಲೆನ್ಸಿಂಗ್ ಕೂಡ ಆಗ್ತಿದೆ. ಎಸ್, ಪೈಲ್ ನಂಬರ್ 2. ಹಾಗೆ ಏನು ತಡೆ ಓಡಿಸ್ಕೋತಿದ್ದೀರಾ ಅಂದರೆ ನೆಗೆಟಿವಿಟಿನ ರಿಮೂವ್ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಒಂದು ದೇಹಕ್ಕೆ ಬಹಳಷ್ಟು ಕ್ಲೆನ್ಸ್ ಆಗ್ತಿದೆ. ಹಾಗೆ ನಿಮಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ ಅದು ವಾಪಸ್ ಅವ್ರಿಗೆ ರಿಟರ್ನ್ ಆಗ್ತಿದೆ. ಎಸ್, ಪೈಲ್ ನಂಬರ್ 2. ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ತುಂಬಾ ಸ್ಪಷ್ಟತೆ ಇದೆ. ಏನು ಮಾಡಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ. ಖಂಡಿತ ಆ ಕೆಲಸದ ಬಗ್ಗೆ ತುಂಬ ಗಮನ ಕೊಡ್ತಿದ್ದೀರಾ. ನಿಮ್ಮ ಪರ್ಸ್ನಲ್ ವಿಚಾರದ ಬಗ್ಗೆ, ನಿಮ್ಮ ಒಂದು ಕೆಲಸದ ವಿಚಾರವಾಗಿ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಪೂರ್ವಜರಿಂದ ನಿಮ್ಗೆ ಇನ್ನಷ್ಟು ದಾರಿ ಸಿಗ್ತಿದೆ. ಹಾಗೆ ತುಂಬ ಸ್ಟ್ರಾಂಗ್ ಇದ್ದೀರಾ ನೀವು. ಕೆಲವು ದಿವಸಗಳಿಂದ ಯಾವುದು ನಿಮ್ಮ ಒಂದು ಕೆಲಸಗಳಾಗದೇ ಇರೋದ್ರಿಂದ ತುಂಬಾ ಡಿಸಪಾಯಿಂಟ್ ಆಗಿದ್ದೀರಾ. ಮುಂದಿನ ದಿನಗಳಲ್ಲಿ ತುಂಬಾ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ಎಸ್, ಶಕ್ತಿ ದೇವತೆಯ ಒಂದು ಸನ್ನಿಧಾನಕ್ಕೆ ನೀವು ಹೋಗ್ತಿದ್ದೀರಾ. ಅಲ್ಲಿ ತುಂಬಾ ನಿಮಗೆ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮ್ಮ ಒಂದು ಮನೆ ದೇವರ ಆಶೀರ್ವಾದ, ನಿಮ್ಮ ಒಂದು ಗ್ರಾಮ ದೇವತೆಯ ಆಶೀರ್ವಾದ ಹೆಚ್ಚಾಗಿ ಇದೆ. ಹಾಗೆ ಸಣ್ಣ ಪುಟ್ಟ ವಸ್ತುಗಳನ್ನು ನೀವು ತುಂಬ ಬೆಲೆ ಬಾಳೋ ವಸ್ತುಗಳನ್ನು ನೀವು ನಿಮ್ಮ ಮನೆಗೆ ಪರ್ಚೇಸ್ ಮಾಡ್ತಿದ್ದೀರಾ. ದೇವರ ಮೂರ್ತಿ ವಿಗ್ರಹಗಳನ್ನು ನೀವು ಪರ್ಚೇಸ್ ಮಾಡ್ತಿರ್ಬೋದು. ಅದರಿಂದ ನಿಮ್ಮ ಮನೆಯಲ್ಲಿ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 2. ಹಾಗೆ ನಿಮ್ಮ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ವಿದೇಶಕ್ಕೆ ಕೂಡ ನೀವು ಟ್ರಾವೆಲ್ ಮಾಡ್ತಿದ್ದೀರಾ. ಎಸ್, ಅಬ್ರಾಡ್ ಆಗಿರ್ಬೋದು, USA ಆಗಿರ್ಬೋದು, ನೀವು ಅಲ್ಲೇ ಹೋಗಿ ಓದಬೇಕು ಅಂತ ತುಂಬ ದೊಡ್ಡ ಡ್ರೀಮ್ಸ್ನ ಅಂದ್ಕೊಂಡಿದ್ರೆ ಖಂಡಿತ ಅದು ವಿಶ್ ಫುಲ್ಫಿಲ್ಮೆಂಟ್ ಆಗ್ತಿದೆ. ಹೆಚ್ಚಾಗಿ ನೀವು ಮಾಡ್ತಿರೋ ಕೆಲಸದಲ್ಲಿ ನೀವು ನಂಬೋ ದೈವದ ರಕ್ಷಣೆ ಹೆಚ್ಚಾಗಿದೆ. ಏಂಜಲ್ಸ್ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ತುಂಬಾ ನವ ಡೇಸ್ ಆಗಿರ್ಬೋದು, ಮುಂದಿನ ದಿನಗಳಲ್ಲಾಗಿರ್ಬೋದು
ಬ್ಲೂ, ಪರ್ಪಲ್ ಹಾಗೂ ಬ್ಲ್ಯಾಕ್ ಡ್ರೆಸ್ಸಸ್ನ ಹೆಚ್ಚಾಗಿ ವೇರ್ ಮಾಡ್ತಿದ್ದೀರಾ. ಆಂಜನೇಯ ಮಂತ್ರ ಸ್ತೋತ್ರಗಳನ್ನು ನೀವು ಪಠನೆ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಸಿಗ್ತಿದೆ. ನಿಮ್ಮ ರಕ್ಷಣೆ ಆಂಜನೇಯ ಸ್ವಾಮಿ ಮಾಡ್ತಿದ್ದಾರೆ ಕೂಡ. ಫೈಲ್ ನಂಬರ್ 2. ಏನಾದರೂ ಆಂಜನೇಯ ಸ್ವಾಮಿಗೆ ಏನಾದರೂ ಅರಿಕೆ ಮಾಡ್ಕೊಂಡಿದ್ರೆ ಅದು ಕೂಡ ಈಡೇರ್ತಿದೆ. ಎಸ್, ನಿಮ್ಮ ಕನಸಲ್ಲಿ ಹೆಚ್ಚಾಗಿ ನೀವು ಪ್ರಾಣಿಗಳನ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಖಂಡಿತ ಆ್ಯನಿಮಲ್ಸ್, ನಿಮಗೆ ನೀವು ಸಾಕಿರುವಂಥ ಪ್ರಾಣಿಗಳು ಮನೇಲಿ ಏನಾದ್ರು ಡಾಗ್ಸ್ ಇದ್ದರೆ ಅದು ನಿಮ್ಮನ್ನು ತುಂಬಾ ಇಷ್ಟಪಡ್ತಿದೆ, ತುಂಬಾ ರಕ್ಷಣೆ ಮಾಡ್ತಿದೆ. ಹಾಗೆ ನಿಮ್ಮ ಲೈಫಿಗೆ ಏನು ಸಮಸ್ಯೆಗಳು ಮಾಡ್ತಿದ್ದಾರೆ ಪೈಲ್ ನಂಬರ್ 2, ಆ ವ್ಯಕ್ತಿಗಳು ಕೂಡ ನಿಮ್ಮ ನೋಡಿ ತುಂಬ ಭಯ ಪಡ್ತಿದ್ದಾರೆ. ನಿಮಗೆ ಸಮಸ್ಯೆ ಮಾಡಿದರೆ ಅವರ ಲೈಫಲ್ಲಿ ಏನೋ ಒಂದು ರೀತಿ ಸ್ಟ್ರಕ್ಕಿ ಅನಿಸ್ತಿರ್ಬೋದು, ಜಗಳಗಳು ಅನ್ನಿಸ್ತಿರ್ಬಹುದು. ನಿಮ್ಮನ್ನು ಟಚ್ ಮಾಡಿದ್ರೆ ತುಂಬಾ ಅವರ ಲೈಫಲ್ಲೂ ತುಂಬಾ ಸಮಸ್ಯೆಗಳನ್ನ ನೋಡ್ತಿದ್ದಾರೆ. ಪೈಲ್ ನಂಬರ್ 2, ನಿಮ್ಮ ಶತ್ರುಗಳು ಕೂಡ ಯಾವುದೇ ರೀತಿ ಸಂತೋಷವಾಗಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಅವರು ಲೈಫಲ್ಲಿ ತುಂಬಾ ಸಮಸ್ಯೆಗಳನ್ನು ನೋಡ್ತಿದ್ದಾರೆ. ಎಸ್, ಹ್ಯಾಂಗ್ಮನ್ ಬಂದಿದ್ದಾರೆ. ಕೆಲವು ವಿಚಾರಗಳಲ್ಲಿ ತುಂಬಾ ತಾಳ್ಮೆಯಿಂದ ನಿರ್ಧಾರಗಳನ್ನ ತಗೋಬೇಕಿದೆ, ತಾಳ್ಮೆಯಿಂದ ನೀವು ವರ್ತನೆ ಮಾಡಬೇಕಾಗಿದೆ. ನಿಮ್ಮ ಮೇಲೆ ಏನೇ ಒಂದು ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ಅಥವಾ ನಿಮ್ಮ ಕುಟುಂಬದ ಸರೌಂಡಿಂಗಲ್ಲಿ ನೀವು ಮಾತಾಡ್ತಿರೋ ಮಾತುಗಳು ಕೆಲವು ವ್ಯಕ್ತಿಗಳಿಗೆ ಅರ್ಥ ಆಗದೆ ಬೇರೆ ರೀತಿ ಅರ್ಥ ಮಾಡ್ಕೊಂಡು ಅದೊಂದು ಮಿಸ್ಟೇಕ್ಸ್ ಅಂತ ಅನ್ನಿಸ್ಬೋದು. ಬಟ್ ಕೆಲವು ವಿಚಾರಗಳಲ್ಲಿ ನೀವು ಮೌನವಾಗಿರಿ, ಕೆಲವು ವ್ಯಕ್ತಿಗಳ ಹತ್ರ ನೀವು ಮೌನವಾಗಿರಿ. ಫೈಲ್ ನಂಬರ್ 2. ಎಸ್, ಹೊಸ ದಾರಿ, ಹೊಸ ದಿಕ್ಕು, ಹೊಸ ಮನೆಗೆ ಕೂಡ ನೀವು ಕಾಲಿಡ್ತಿದ್ದೀರಾ. ಖಂಡಿತ ನೀವಿರೋ ಸ್ಥಳದಲ್ಲಿ ಚೇಂಜಸ್ ಇದೆ. ನೀವು ಮಾಡ್ತಿರೋ ಕೆಲಸದಲ್ಲೂ ಕೂಡ ಬದಲಾವಣೆಗಳಿದೆ. ಹಾಗೆ ಮೇಲಧಿಕಾರಿಗಳಿಂದ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮ ಬಾಸ್ ಇರ್ಬೋದು, ಏನಾದ್ರು ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತೀರಿ, ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗ್ತಿದೆ. ಇನ್ನಷ್ಟು ಬೇರೆ ರೆಸ್ಪಾನ್ಸಿಬಲ್ ಕೆಲಸಗಳನ್ನ ನಿಮಗೆ ವಹಿಸ್ತಿರಬಹುದು. ಅದು ನಿಮ್ಗೆ ಇನ್ನಷ್ಟು ಹೆಮ್ಮೆ ಪಡುವಂಥ ಕೆಲಸನ ನೀವು ಮಾಡ್ತಿದ್ದೀರಾ. ಹೆಚ್ಚು ದಾನವನ್ನು ಮಾಡ್ತಿದ್ದೀರಾ. ಹಾಗೆ ಯಾರಿಗೆ ತುಂಬ ಹಸುವಿದೆ ಆ ವ್ಯಕ್ತಿಗಳಿಗೆ ನೀವು ಹೆಚ್ಚು ದಾನ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ಗ್ರೋತನ್ನು ನೋಡ್ತಿದ್ದೀರಾ. ಇನ್ನಷ್ಟು ದೈವ ಆಶೀರ್ವಾದ ಸಿಗ್ತಿದೆ, ಪೂರ್ವಜರರ ಆಶೀರ್ವಾದ ಸಿಗ್ತಿದೆ, ಹಿರಿಯರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಖಂಡಿತ ಎಲ್ಲ ಸಿಗ್ತಿದೆ. ಫೈಲ್ ನಂಬರ್ 2, ನಿಮ್ಮ ಲೈಫಲ್ಲಿ ತುಂಬಾ ಗ್ರೋತ್ ನೋಡೋವಂಥ ಸಮಯ. ಹಾಗೆ ಹಿಂದೆ ಯಾರು ನಿಮ್ಮ ಟಾಂಟ್ ಮಾಡಿದ್ದಾರೆ, ನಿಮ್ಗೆ ನೆಗೆಟಿವಿಟಿ ಆಗಿದೆ ಅನ್ನೋದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ತಿದ್ದೀರಾ ಅಥವಾ ಯೋಚನೆ ಮುಂದಿನ ದಿನಗಳಲ್ಲಿ ಮಾಡ್ತಿದ್ರೆ ಅದರಿಂದ ಹೊರಗಡೆ ಬರ್ತಿದ್ದೀರಾ. ಎಸ್, ನೀವೇನು ಮಾತಾಡದೆ ಹೋದ್ರು, ಏನು ಹೇಳದೆ ಹೋದ್ರು, ಯಾವುದು ನಿಮಗೆ ಬೇಡದೆ ಹೋದ್ರು, ಅದನ್ನು ನೀವು ಜಾಸ್ತಿ ಮನಸ್ಸಿಗೆ ತೊಗೊಳ್ದೆ ಹೋದ್ರು ಸುತ್ತ ಇರೋ ಜನಗಳು ಅದನ್ನು ನಿಮಗೆ ಹೆಚ್ಚಾಗಿ ಅಬ್ಸರ್ವ್ ಮಾಡಲಿಕ್ಕೆ ಪುಷ್ ಮಾಡ್ತಿರ್ಬೋದು. ನಿಮ್ಮನ್ನು ಅದು ವಿಚಾರವಾಗಿ ನಿಮ್ಮ ನೆಗೆಟಿವಿಟಿ ಆಗಿರ್ಬೋದು, ನಿಮ್ಗೆ ಈ ರೀತಿ ಆಗಿದೆ ಅಂತ. ಯಾವುದು ಮಾತುಗಳು ನಿಮಗೆ ಬೇಕು ಅದನ್ನು ತಗೊಳ್ಳಿ, ಯಾವುದು ನಿಮ್ಮ ಲೈಫಿಗೆ ಬೇಡ ಅದನ್ನು ದೂರ ಮಾಡಿ. ಖಂಡಿತ ಹೊಸ ದಾರಿ ನಿಮಗೆ ಸಿಗ್ತಿದೆ. ಸ್ವಂತ ಭೂಮಿನ ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಫೈಲ್ ನಂಬರ್ 2, ಪ್ರಮೋಷನ್ ಕೂಡ ನಿಮಗೆ ಸಿಗ್ತಿದೆ. ಸೊ ಮೇಲ್ ಪರ್ಸನ್ಸಿಂದ ನಿಮಗೆ ತುಂಬಾ ಸಪೋರ್ಟ್ ಸಿಗ್ತಿದೆ ಮುಂದಿನ ದಿನಗಳಲ್ಲಿ. ಫೈಲ್ ನಂಬರ್ 2ಗೆ ತುಂಬ ಪಾಸಿಟಿವ್ ಎನರ್ಜೀಸ್ ಇದೆ ನಿಮ್ಮ ಸುತ್ತ. ಕೆಲವು ವ್ಯಕ್ತಿಗಳಿಗೆ ಸ್ವಲ್ಪ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ನೀವು ಮಾಡ್ತಿರೋ ಕೆಲಸಗಳಿಗೆ. ಫೈಲ್ ನಂಬರ್ 2, ಹಾಗೆ ಹೆಚ್ಚು ಮಂತ್ರಗಳನ್ನು ಜಪ ಮಾಡ್ತಿದ್ದೀರಾ, ಹೆಚ್ಚು ಇನ್ನಷ್ಟು ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ. ಹಾಗೆ ಇನ್ನಷ್ಟು ವಿದ್ಯೆಗಳನ್ನು ನೀವು ಕಲೀಲಿಕ್ಕೆ ನಿಮಗೆ ಅವಕಾಶ, ಟೈಮ್ ಕೂಡ ಸಿಗ್ತಿದೆ. ಹಾಗೆ ನಿಮ್ಮ ಮಕ್ಕಳ ಲೈಫಲ್ಲೂ ಅವರ ಲೈಫಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳು ಬರ್ತಿದೆ. ಏನಾದರೂ ನಿಮ್ಮ ಮಕ್ಕಳಿಗೆ ಮ್ಯಾರೇಜಿಗೆ ಸಂಬಂಧಪಟ್ಟಾಗೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರೆ ಅಥವಾ ಏನಾದ್ರು ಅರಿಕೆ ಮಾಡ್ಕೋತಿದ್ರೆ ಮುಂದಿನ ದಿನಗಳಲ್ಲಿ ಅರಿಕೆ ಮಾಡ್ಕೋತಿರ್ಬೋದು, ಅಥವಾ ಈ ಹಿಂದೆ ಅರಿಕೆ ಮಾಡ್ಕೊಂಡಿದ್ರೆ ಅದು ಕೂಡ ಈಡೇರ್ತಿದೆ. ಫೈಲ್ ನಂಬರ್ 2. ಎಸ್, ರಾಧಾಕೃಷ್ಣರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹಾಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಫೈಲ್ ನಂಬರ್ 2. ಎಸ್, ಇನ್ನಷ್ಟು ಕೆಲವು ವ್ಯಕ್ತಿಗಳು ನಿಮ್ಮ ಹತ್ರ ಸತ್ಯನ ಹೇಳಲಿಕ್ಕೆ, ನಿಮ್ಮ ಹತ್ರ ಸತ್ಯನ ಬಿಚ್ಚಿಡಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಸೊ ನೀವು ಯಾವ ವಿಚಾರವಾಗಿ ತುಂಬ ಟೆನ್ಷನ್ ಆಗಿದ್ರಿ ಈ ಹಿಂದೆ, ಅಥವಾ ಆ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿತ್ತು, ನಿಮ್ಮ ಪ್ರೀತಿಯ ಜೀವನದಾಗಿರ್ಬೋದು ಅಥವಾ ನಿಮ್ಮ ದಾಂಪತ್ಯ ಜೀವನದಾಗಿರ್ಬೋದು, ಕೆಲವು ವ್ಯಕ್ತಿಗಳು ನಿಮ್ಮ ಒಂದು ಏನು ಅಬ್ಸ್ಟಿಕಲ್ಸ್ ಸಮಸ್ಯೆಗಳು ಮಾಡ್ತಿದ್ದಾರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ. ಇನ್ನಷ್ಟು ಸತ್ಯಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದಾರೆ.
ಎಸ್, ಯಾರಲ್ಲಿ ಥರ್ಡ್ ಪಾರ್ಟೀಸಿಂದ ತುಂಬಾ ಸಮಸ್ಯೆನ ನೋಡ್ತಿದ್ದೀರಾ ಆ ವ್ಯಕ್ತಿಗಳು ಕೂಡ ನಿಮ್ಮಿಂದ ದೂರ ಹೋಗ್ತಿದ್ದಾರೆ, ಅದನ್ನು ನೀವು ನಿವಾರಣೆ ಮಾಡ್ತಿದ್ದೀರಾ ಕೂಡ. ಎಸ್, ದೇವಿಯ ರಕ್ಷಣೆ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ. ಪೈಲ್ ನಂಬರ್ 2. ಎಸ್, ಪರಶುರಾಮ ಕೂಡ ಬಂದಿದ್ದಾರೆ. ಖಂಡಿತ ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್. ಹಾಗೆ ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಸುತ್ತ ಇರೋ ಜನಗಳಿಗೂ ತುಂಬ ಇಷ್ಟ ಆಗ್ತಿದೆ. ಹಾಗೆ ಇಷ್ಟು ದಿವಸ ಯಾರ ಇಷ್ಟ ಕಷ್ಟಗಳ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಿ, ಇನ್ನು ಮುಂದೆ ನಿಮ್ಗೆ ಇಷ್ಟ ಏನು, ನಿಮ್ಗೇನು ಆಸೆ ಇದೆ ಅದ್ರ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಮ್ಮ ಕೆರಿಯರ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹಾಗೆ ನಿಮ್ಮ ಡ್ರೀಮ್ಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ನೀವೇನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸಾಧನೆ ಮಾಡಲೇಬೇಕು ಅಂತ ನಿರ್ಧಾರ ತಗೊಂಡಿದ್ದೀರಾ. ಖಂಡಿತ ಏನೇ ವಿಘ್ನಗಳಿದ್ರು ಆ ವಿಘ್ನ ವಿನಾಯಕ ನಿವಾರಣೆ ಮಾಡ್ತಿದ್ದಾರೆ. ಹಾಗೆ ದುರ್ಗಾ ಪರಮೇಶ್ವರಿ ತಾಯಿಯ ಆಶೀರ್ವಾದ ಕೂಡ ಹೆಚ್ಚಾಗಿ ಇದೆ. ಇನ್ನಷ್ಟು ಹೊಸ ಮಾಹಿತಿಗಳು ಸಿಗ್ತಿದೆ. ನಿಮಗೆ ಏನು ಸತ್ಯಗಳು ತಿಳಿಬೇಕಿದೆ, ಅಥವಾ ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡದೆ ಹೋದ್ರು, ಅಥವಾ ನಿಮ್ಗೆ ಅದ್ರ ವಿಚಾರ ಬೇಡದೆ ಹೋದ್ರು, ಕೆಲವು ವಿಚಾರಗಳು ನಿಮ್ಮನ್ನು ಹುಡ್ಕೊಂಡು ಬಂದು ಆ ಸತ್ಯಗಳನ್ನು ಆ ವ್ಯಕ್ತಿಗಳು ಸತ್ಯನ ಹೇಳ್ತಿದ್ದಾರೆ ನಿಮ್ಮ ಹತ್ರ. ಸೊ ಇದರಿಂದ ನಿಮಗೆ ತುಂಬ ಇನ್ನಷ್ಟು ಕ್ಲಾರಿಟಿ ಸಿಗ್ತಿರಬಹುದು. ಪೈಲ್ ನಂಬರ್ 2. ಎಸ್, ಮುಂದಿನ ದಿನಗಳಲ್ಲಿ ನೀವು ಗೋಲ್ಡ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ, ಅಥವಾ ನಿಮಗೆ ಗೋಲ್ಡ್ ಗಿಫ್ಟ್ ಕೂಡ ಸಿಗ್ತಿದೆ. ಖಂಡಿತ ತುಂಬ ಖುಷಿ ಪಡ್ತಿದ್ದೀರಾ. ಈಗ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ದುಬಾರಿ ಆಗಿಬಿಟ್ಟಿದೆ. ಗೋಲ್ಡ್ನ ಪರ್ಚೇಸ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ನಿಮಗೆ ಗೋಲ್ಡ್ ಗಿಫ್ಟ್ ಕೂಡ ಸಿಗ್ತಿದೆ. ತುಂಬಾ ಹ್ಯಾಪಿ ಅನ್ನಿಸ್ತಿದೆ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರೆ ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗಲಿ. ಆಯುಷು ಆರೋಗ್ಯ ಸುಖ ಶಾಂತಿ ನಿಮ್ಮ ಬದುಕಲ್ಲಿ ನೆಲೆಸಲಿ, ಸಿಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿ ಹಾಗೂ ರಾಧಾಕೃಷ್ಣರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಲೈಫಿಗೆ ಹೊಸ ಗುರು ಬರ್ತಿದ್ದಾರೆ. ಅವರು ನಿಮ್ಮನ್ನು ತುಂಬಾ ಟೀಚ್ ಮಾಡ್ತಿದ್ದಾರೆ. ಇನ್ನಷ್ಟು ಅವರಿಂದ ನಿಮಗೆ ಮಾರ್ಗದರ್ಶನ ಸಿಗ್ತಿದೆ, ಅವರಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ. ಇನ್ನಷ್ಟು ವಿದ್ಯೆ ಕಲೀಲಿಕ್ಕೆ ನಿಮಗೆ ಮನಸ್ಸು ಇನ್ನಷ್ಟು ಆತುರ ಆಗ್ತಿದೆ, ಕಲೀಲಿಕ್ಕೆ ಆಸಕ್ತಿ ಮೂಡ್ತಿದೆ, ತುಂಬ ಸಂತೋಷ ಇದೆ. ಆದರೆ ಹಿಂದೆ ಆಗಿರೋ ಘಟನೆಗಳನ್ನ ನೆನೆಸ್ಕೋತಿದ್ದೀರಾ, ಅಥವಾ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಪ್ರೆಸೆಂಟ್ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡಬೇಕಿದೆ ಹಾಗೂ ಮಾಡ್ತಿದ್ದೀರಾ ಕೂಡ. ಎಸ್, ಪೈಲ್ ನಂಬರ್ 2. ಯಾರು ನಿಮ್ಮಿಂದ ದೂರ ಇದ್ದಾರೆ ಆ ವ್ಯಕ್ತಿಗಳು ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಇನ್ನಷ್ಟು ನಿಮಗೆ ನಾನು ಆಗಲೇ ಹೇಳಿದಾಗೆ ಇನ್ನಷ್ಟು ಸತ್ಯಗಳನ್ನ ನೀವು ಪ್ರೀತಿ ವಿಚಾರದಲ್ಲಿ ತಿಳ್ಕೊಳ್ತಿದ್ದೀರಾ. ಸೊ ನಿಮ್ಮ ವ್ಯಕ್ತಿ ಬಗ್ಗೆ ಏನು ನೀವು ತಪ್ಪಾಗಿ ನಿರ್ಧಾರ ತೊಗೊಂಡಿರ್ಬೋದು, ಅಥವಾ ಸರಿಯಾದ ನಿರ್ಧಾರ ತೊಗೊಂಡಿರ್ಬೋದು. ಇನ್ನಷ್ಟು ವಿಚಾರಗಳು ನಿಮಗೆ ತಿಳಿತಿದೆ, ಯಾವುದು ಸತ್ಯ ಅಥವಾ ಯಾವುದು ಸುಳ್ಳು ಅನ್ನೋ ವಿಚಾರಗಳು ನಿಮಗೆ ತಿಳಿತಿದೆ. ಪೈಲ್ ನಂಬರ್ 2. ಎಸ್, ನಿಮ್ಮ ವ್ಯಕ್ತಿ ಮೇಲೆ ತುಂಬಾ ನಿಮಗೆ ಗೌರವ ಹೆಚ್ಚಾಗ್ತಿದೆ. ಎಸ್, ಆ ವ್ಯಕ್ತಿಗೆ ನೀವು ತುಂಬಾ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನ್ನಿಸ್ತಿದೆ. ಪೈಲ್ ನಂಬರ್ 2. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ತುಂಬಾ ಹ್ಯಾಪಿನೆಸ್ ನಿಮ್ಮ ಸುತ್ತ ಇದೆ. ಆ್ಯಂಡ್ ನೀವು ಅಂದ್ಕೊಂಡಿರೋದೆಲ್ಲವೂ ಸಕ್ಸಸ್ ಆಗ್ತಿದೆ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಲೈಫಲ್ಲಿ ಏನು ಕಷ್ಟಗಳಿದೆ ಅದು ದೂರ ಆಗೋಗ್ತಿದೆ. ಹಾಗೆ ಸಕ್ಸಸ್ ನಿಮ್ಮ ಸುತ್ತ ಇದೆ. ಪೈಲ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.